ಎಲ್ರಿಗೂ ನಮಸ್ಕಾರ. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2 ಏನು ಸಿಲೆಬಸ್ ಇದೆಯೋ ಸೆಕೆಂಡ್ ಸೆಮಿಸ್ಟರ್ ಮೆಕ್ಯಾನಿಕಲ್ ಕೋರ್ಸು, ಇದರಲ್ಲಿ ಕ್ವಶನ್ ಪೇಪರ್ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಾನಿಲ್ಲಿ ನಿಮಗೆ ಯಾವ್ಯಾವ ಸಿ ಒ ಇಂದ ಎಷ್ಟೆಷ್ಟು ಮಾರ್ಕ್ಸ್ ಕ್ವಶನ್ ಬರುತ್ತೆ ಅನ್ನೋದೊಂದು ಜಸ್ಟ್ ರೀಕಾಲ್ ಮಾಡ್ತೀನಿ. ಯಾಕೆಂದರೆ ಸಿಲೆಬಸ್ ಶುರುವಾದಾಗಲೂ ನಿಮಗೆ ಇದ್ರ ಬಗ್ಗೆ ಹೇಳಿರ್ತಾರೆ, ಬಟ್ ಸ್ಟಿಲ್ ಇಟ್ ಈಸ್ ವೆರಿ ಎಸೆನ್ಷಿಯಲ್ ಟು ನೋ ವಿಚ್ ಸಿ ಒ ಇಸ್ ಲೈಕ್ ಮೋರ್ ವೆಯ್ಟೇಜ್ ಕ್ವಶನ್ಸ್ ಬರುತ್ತೆ, ಯಾವ ಸಿ ಒದಲ್ಲಿ ಕಡಿಮೆ ವೆಯ್ಟೇಜ್ ಕ್ವಶನ್ಸ್ ಬರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ MCQs ಎಲ್ಲ ಯಾವ್ಯಾವ ಸಿ ಒದಲ್ಲಿ ಜಾಸ್ತಿ ಬರುತ್ತೆ ಅನ್ನೋ ತಿಳ್ಕೊಳ್ಳೋವಂಥದ್ದು. ಇಟ್ ಈಸ್ ವೆರಿ ಮಚ್ ಎಸೆನ್ಷಿಯಲ್ ಫಾರ್ ಯು ಟು ಗೆಟ್ ಗುಡ್ ಮಾರ್ಕ್ಸ್. ಹಾಗಾಗಿ ಐ ಆಮ್ ಜಸ್ಟ್ ಗೋಯಿಂಗ್ ಟು ಗಿವ್ ಎ ಗ್ಲಾನ್ಸ್ ಆಫ್ ದೀಸ್ ಕ್ವಶನ್ಸ್. ಸೊ ಸೇ ಫಾರ್ ಎಕ್ಸಾಂಪಲ್ ಇನ್ CO1 ಅಂತ ಹೇಳಿದ್ರೆ ಯಾವ್ಯಾವ ಟಾಪಿಕ್ ಕವರ್ ಆಗುತ್ತೆ, ಯು ಶುಡ್ ಆಲ್ರೆಡಿ ನೋ ದಿಸ್. ಸೊ CO1 ಅಂದರೆ ಕ್ರಿಸ್ಟಲ್ ಸ್ಟ್ರಕ್ಚರ್ ಬರುತ್ತೆ, ಈ ಟ್ರೀಟ್ಮೆಂಟ್ ಬರುತ್ತೆ, ಮತ್ತು ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಬರುತ್ತೆ, ಅಡ್ವಾನ್ಸ್ ಕೋಟಿಂಗ್ ಪ್ರೋಸೆಸ್ ಬರುತ್ತೆ, ಸರ್ಫೇಸ್ ಕೋಟಿಂಗ್ ಪ್ರೋಸೆಸ್ಗಳು. ಸೊ ಇಲ್ಲಿ ನಿಮಗೆ ದೇ ವಿಲ್ ಬಿ ಆಸ್ಕಿಂಗ್, ನೋಡ್ಬೋದು ಇಲ್ಲಿ ರಿಮೆಂಬರಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಹೌ ಮೆನಿ ಕ್ವಶನ್ಸ್ ಆರ್ ಕಮಿಂಗ್ ಅನ್ನೋದು ಮಾತ್ರ ಹೇಳ್ತೀನಿ ನಾನಿಲ್ಲಿ. ಸೊ ದೇರ್ ವಿಲ್ ಬಿ 6+1 7 MCQ ಕ್ವಶನ್ಸ್ ಬರುತ್ತೆ. ಅಂದರೆ 15 ಕ್ವಶನ್ನಲ್ಲಿ 7 ಕ್ವಶನ್ನು ಇದರಲ್ಲೇ ಬರುವಂಥದ್ದು, ಈ ಫಸ್ಟ್ 4 ವೀಕ್ಸಲ್ಲಿರೋ ಕಂಟೆಂಟು. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸು 1 ಕ್ವಶನ್ ಬರುತ್ತೆ. 2 ಮಾರ್ಕ್ಸ್ ಕ್ವಶನ್ ಯು ಕ್ಯಾನ್ ಸಿ ಹಿಯರ್. ಸೊ ಅಂದರೆ 3+2 5 ಕ್ವಶನ್ನು, 8ರಲ್ಲಿ 5 ಕ್ವಶನ್ನು CO1ನಲ್ಲೇ ಬರುತ್ತೆ. ಇನ್ನು 3 ಮಾರ್ಕ್ಸ್ ಕ್ವಶನ್ನು 8ರಲ್ಲಿ 4 ಇದೇ CO ದಲ್ಲಿ ಬರುತ್ತೆ. ಇನ್ನು 5 ಮಾರ್ಕ್ಸ್ ಕ್ವಶನ್ನು 8ರಲ್ಲಿ 4 ಕ್ವಶನ್ನು ಈ CO ದಲ್ಲಿ ಬರುತ್ತೆ. ಮತ್ತು 10 ಮಾರ್ಕ್ಸ್ ಕ್ವಶನ್ನು 1 ಕ್ವಶನ್ ನಿಮಗೆ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಸೊ ದಟ್ 60 ಮಾರ್ಕ್ಸ್ಗೆ ನಿಮಗೆ ಕ್ವಶನ್ ಪೇಪರಲ್ಲಿ ಈ CO ಇಂದ ಕವರ್ ಆಗುತ್ತೆ. ಸೊ ನೀವು ಯಾರು ಸ್ಕೋರ್ ಮಾಡ್ಬೇಕು ಅಂದ್ಕೊಂಡಿದ್ದೀರೋ ಅವರು CO1 ಸ್ವಲ್ಪ ಚೆನ್ನಾಗಿ ಓದ್ಕೊಂಡು ಎಲ್ಲ ಕ್ವಶನು ಅಟೆಂಡ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಗೆಟ್ 60 ಮಾರ್ಕ್ಸ್. ಇನ್ನು CO2ಗೆ ಬಂದರೆ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಮತ್ತು ಕ್ಯಾಸ್ಟಿಂಗ್ ಪ್ರೋಸೆಸ್ ಬಗ್ಗೆ ಇರುವಂಥ ಒಂದು ಸಿಲೆಬಸ್ ಇದರಲ್ಲಿ. ಸೊ ಇದರಲ್ಲಿ MCQ ಬಂದು 1+1 2 ಕ್ವಶನ್ ಬರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ 1 ಕ್ವಶನ್ ಬರುತ್ತೆ. ಇನ್ನು 2 ಮಾರ್ಕ್ಸ್ ಕ್ವಶನ್ 1 ಬರುತ್ತೆ. 3 ಮಾರ್ಕ್ಸ್ ಕ್ವಶನ್ 1 ಬರುತ್ತೆ, 1+1 ಕ್ವಶನ್ನು. 5 ಮಾರ್ಕ್ಸ್ ಕ್ವಶನ್ 1, 10 ಮಾರ್ಕ್ಸ್ ಕ್ವಶನ್ 1. ಸೊ 23 ಮಾರ್ಕ್ಸು ಯು ಕ್ಯಾನ್ ಎಕ್ಸ್ಪೆಕ್ಟ್ ಇಫ್ ಯು ರೀಡ್ ವೀಕ್ ನಂಬರ್ 5 ಆ್ಯಂಡ್ ವೀಕ್ ನಂಬರ್ 6. ಇನ್ನು ವೀಕ್ ನಂಬರ್ 7 ಏನಿದೆಯೋ ಅದರಲ್ಲಿ ನಿಮಗೆ ಇಟ್ ವಿಲ್ ಬಿ ಕನ್ಸಿಡರಿಂಗ್ ಆ್ಯಸ್ ಯಾವುದು ಮೆಟಲ್ ಫಾರ್ಮಿಂಗ್ ಪ್ರೋಸೆಸಸ್ಗಳು, ಅಂದರೆ ಎಕ್ಸ್ಟ್ರೂಷನ್ನು, ರೋಲಿಂಗು, ಫೋರ್ಜಿಂಗು ಅಂತ ಏನು ಓದಿದ್ದೀರೋ. ಸೊ ಆ CO ದಲ್ಲಿ ಯು ವಿಲ್ ಗೆಟ್ 1 MCQ ಕ್ವಶನ್, 1+1 2 MCQ ಕ್ವಶನ್, 1 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್, ಆ್ಯಂಡ್ 1 2 ಮಾರ್ಕ್ಸ್, 1 3 ಮಾರ್ಕ್ಸ್, 1 5 ಮಾರ್ಕ್ಸ್. ಸೊ ಲೀಸ್ಟ್ ಮಾರ್ಕ್ಸು ಬಿಕಾಸ್ ಒಂದೇ ಯೂನಿಟ್ ಆಗಿರೋದ್ರಿಂದ 13 ಮಾರ್ಕ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ದಿಸ್ CO4ಅಲ್ಲಿ ಶೀಟ್ ಮೆಟಲ್ ಮತ್ತು ಪ್ರೆಸ್ ವರ್ಕ್ ಇದೆ. ಇದರಲ್ಲಿ ಒಂದು ಸ್ವಲ್ಪ ವೆಯ್ಟೇಜ್ ಇರುತ್ತೆ. ಸೊ 1+1 2 MCQ ಕ್ವಶನ್ ಇರುತ್ತೆ, 1 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ, 1 2 ಮಾರ್ಕ್ಸು, 1 3 ಮಾರ್ಕ್ಸು, ಮತ್ತು 1 5 ಮಾರ್ಕ್ಸ್, ಮತ್ತು 1 10 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಸೊ ಸಿಮಿಲರ್ ಟು ದ CO2 ಇಲ್ಲೂ ಕೂಡ 23 ಮಾರ್ಕ್ಸ್ ಯು ಕ್ಯಾನ್ ಈಸಿಲಿ ಗೆಟ್ ಅ ಗುಡ್ ಸ್ಕೋರ್ ಇನ್ ದಿಸ್. ಇನ್ನು CO5ಅಲ್ಲಿ ಅಂದರೆ ಕಟಿಂಗ್ ಟೂಲ್ಸು, ಗ್ರೈಂಡಿಂಗ್ ಮಿಷಿನ್ಸು, ಮಿಲ್ಲಿಂಗ್ ಮಿಷಿನ್ಸು, ಡ್ರಿಲ್ಲಿಂಗ್ ಮಿಷಿನ್ಸು, ಲೇತ್ ಮಿಷಿನ್ಸು, ಇಲ್ಲಿ ಸ್ವಲ್ಪ ವೆಯ್ಟೇಜ್ ಜಾಸ್ತಿ ಇರುತ್ತೆ ಕಂಪೇರ್ ಟು ದ CO2, CO3 ಆ್ಯಂಡ್ CO4. ಸೊ MCQ ನೋಡೋದಾದರೆ 2+1 3 ಕ್ವಶನ್ಸ್ MCQs ಬರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ 1 ಕ್ವಶನ್ನು, 2 ಮಾರ್ಕ್ಸ್ ಕ್ವಶನ್ ಯಾವುದು ಬರೋದಿಲ್ಲ ಇಲ್ಲಿ, 3 ಮಾರ್ಕ್ಸ್ ಕ್ವಶನ್ 1, 5 ಮಾರ್ಕ್ಸ್ ಕ್ವಶನ್ 1, 10 ಮಾರ್ಕ್ಸ್ ಕ್ವಶನ್ 2 ಬರುತ್ತೆ. ಇಲ್ಲಿ 2 ಕ್ವಶನ್ 10 ಮಾರ್ಕ್ಸ್ ಇದೆ. ಸೊ ಹೈಯೆಸ್ಟ್ 10 ಮಾರ್ಕ್ಸ್ ಕ್ವಶನ್ ಬರೋದು ಈ ಒಂದು CO ದಲ್ಲಿ. ಹಾಗಾಗಿ ನೀವು ಲಾಸ್ಟ್ 3 ವೀಕ್ಸ್ ಕಂಟೆಂಟ್ನ ಓದ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಗೆಟ್ 31 ಮಾರ್ಕ್ಸ್. ಸೊ ಇದು ನಿಮಗೆ ಒಂದು ಜಸ್ಟ್ ಫಾರ್ ಬ್ರೀಫ್ ಅಂಡರ್ಸ್ಟ್ಯಾಂಡಿಂಗಿಗೆ ಇದನ್ನು ಹೇಳಿರುವಂಥದ್ದು. ಸೊ ನೀವು ಇದನ್ನು ನೀಟಾಗಿ ಅನಲೈಸ್ ಮಾಡಿಕೊಂಡು ಕ್ವಶನ್ ಪೇಪರ್ನ ನಾನೀಗ ಮಾಡೆಲ್ ಪೇಪರ್ನ ಸಾಲ್ವ್ ಮಾಡ್ತಾ ಬರ್ತೀನಿ. ಅದರಲ್ಲಿರೋ ಥರನೇ ನೀವು ಬೇರೆ ಬೇರೆ ಕ್ವಶನ್ಸ್ನ ಫ್ರೇಮ್ ಮಾಡಿಕೊಂಡು ಯು ಕ್ಯಾನ್ ಈಸಿಲಿ ಏಬಲ್ ಟು ರೀಡ್ ದ ಆನ್ಸರ್ಸ್ ಅಂತ ಹೇಳ್ಬೋದು. Hello everyone, welcome back to Concepts of Mechanical Engineering 2 Model Question Paper 1 ವಿಡಿಯೋ ಸೀರೀಸ್. ಇಲ್ಲಿ ಎಕ್ಸಾಮಿನೇಷನ್ ಪ್ರಿಪರೇಷನ್ಗೆ ಬೇಕಾಗಿರುವಂಥ ಕೆಲವೊಂದು ಟಿಪ್ಸ್ ಮತ್ತು ಕೆಲವೊಂದು ಸೊಲ್ಯೂಷನ್ಸ್ನ ನಾನು ನಿಮಗೆ ಕೊಡ್ತಾ ಬರ್ತೀನಿ. ನಾನು ಇವಾಗ ತಾನೇ ಹೇಳಿದಾಗೆ ಪ್ರತಿಯೊಂದು CO ಕೂಡ ಯು ಕ್ಯಾನ್ ಚೂಸ್ ಎಷ್ಟು ಟೈಪ್ ಆಫ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಎಷ್ಟು ಟೈಪ್ ಆಫ್ MCQs ಬರುತ್ತೆ, 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ 10 ಮಾರ್ಕ್ಸ್ ಕ್ವಶನ್ ಬರುತ್ತೆ ಅಂತ ಫಸ್ಟ್ ಲಿಸ್ಟ್ ಔಟ್ ಮಾಡಿಕೊಂಡು ದೆನ್ ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ದ ಸಿಮಿಲರ್ ಕೈಂಡ್ ಆಫ್ ಕ್ವಶನ್ಸ್. ಸೊ ಮಾಡಲ್ ಕ್ವಶನ್ ಪೇಪರ್ 1 2 3 3 ಸಾಲ್ವ್ ಮಾಡ್ತೀನಿ, ಬಟ್ ಮಿಕ್ಕಿದ ಕ್ವಶನ್ಸ್ನ ಕೂಡ ನೀವು ಸಾಲ್ವ್ ಮಾಡಬೇಕು ಅಂತ ನಾನು ಇದರಲ್ಲಿ ಒಂದು ಸಜೆಷನ್ ಕೊಡ್ತಾ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದಿಸ್ ವಿಡಿಯೋ. ಯು ಕ್ಯಾನ್ ಸಿ ಹಿಯರ್. ಸೊ ಇಲ್ಲಿ
ಒಂದು ಇನ್ಸ್ಟ್ರಕ್ಷನ್ಸ್ ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕಾಗತ್ತೆ. ಫಾರ್ ಕ್ವಶನ್ ಪಾರ್ಟ್ ಎ ಕ್ವಶನ್ಸಲ್ಲಿ ಫಸ್ಟ್ ರಿಟರ್ನ್ ಆನ್ಸರ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಇವ್ಯಾಲ್ಯೂಯೇಷನ್. ನೀವು ಸೇಮ್ ಕ್ವಶನನ್ನು ಬೇರೆ ಬೇರೆ ಆಪ್ಷನ್ ಜೊತೆಗೆ ಬೇರೆ ಬೇರೆ ಕಡೆ ಬರೆಯೋ ಹಾಗಿಲ್ಲ. ಫಸ್ಟ್ ಟೈಮ್ ಯಾವ್ದು ಬರೆದಿರ್ತೀರೋ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ ಇವ್ಯಾಲ್ಯೂಯೇಷನಲ್ಲಿ. ಹಾಗಾಗಿ ಫಸ್ಟ್ ಕ್ವಶನ್ ನೋಡೋದಾದರೆ, ವೆನ್ ಈಚ್ ಆಟಮ್ ಇನ್ ಎ ಕ್ರಿಸ್ಟಲ್ ಸ್ಟ್ರಕ್ಚರ್ ಈಸ್ ರಿಪ್ಲೇಸ್ಡ್ ಬೈ ಎ ಪಾಯಿಂಟ್ ದೆನ್ ಇಟ್ ಈಸ್ ನೋನ್ ಆ್ಯಸ್ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು ಲ್ಯಾಟಿಸ್ ಸ್ಪೇಸಿಂಗ್, ಆಟೋಮಿಕ್ ಸ್ಪೇಸಿಂಗ್ ಅನ್ನೋದು ಲೈಕ್ ಆಟೋಮಿಕ್ ಪ್ಯಾಕಿಂಗ್ ಫ್ಯಾಕ್ಟರ್ ಅದ್ರ ರಿಲೇಟೆಡ್ ಥಿಂಗ್ಸ್ ಇರೋದ್ರಿಂದ ಕ್ರಿಸ್ಟಲ್ ಲ್ಯಾಟಿಸ್ ಅನ್ನೋದು ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ಇನ್ FCC ದ ಯೂನಿಟ್ ಸೆಲ್ ಶೇರ್ ಡ್ಯಾಶ್ ಆಟಮ್ಸ್ ವಿತ್ ದ ನೈಬರಿಂಗ್ ಯೂನಿಟ್ ಸೆಲ್ಸ್. ಅಂದರೆ ಕೋಆರ್ಡಿನೇಷನ್ ನಂಬರ್ ಎಷ್ಟು FCCಗೆ ಅಂತ ಇಂಡೈರೆಕ್ಟಾಗಿ ಕೇಳ್ತಿದ್ದಾರೆ. ಇಲ್ಲಿ ಕೋಆರ್ಡಿನೇಷನ್ ನಂಬರ್ 8, 14, 20 ಅಲ್ಲ. ಸೊ ಕೋಆರ್ಡಿನೇಷನ್ ನಂಬರ್ ಆಫ್ FCC ಆಸ್ ವೆಲ್ ಆಸ್ HCP ಎರಡಕ್ಕೂ ಕೂಡ 12 ಅನ್ನೋದೇ ಆಪ್ಷನ್ನು. ಅದೇ ಏನಾದರೂ BCC ಕೇಳಿದರೆ ಯು ಕ್ಯಾನ್ ಟೇಕ್ 8 ಯೂನಿಟ್ ಸೆಲ್ 8 ಆಟಮ್ಸ್ ಜೊತೆಗೆ ಶೇರ್ ಮಾಡುತ್ತೆ ಅಂತ ಬರಿಬೋದಿತ್ತು. ಸೊ ಫಾರ್ ಸ್ಟೀಲ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪ್ರಾಪರ್ಟೀಸ್ ಕ್ಯಾನ್ ಬಿ ಎನ್ಹ್ಯಾನ್ಸ್ಡ್ ಬೈ ಅನಿಲಿಂಗ್. ತುಂಬ ಇಂಪಾರ್ಟೆಂಟ್ ಕ್ವಶನ್ನು. ಅನಿಲಿಂಗ್ ಮಾಡೋದ್ರಿಂದ ಸ್ಟೀಲಲ್ಲಿ ಯಾವ ಒಂದು ಪ್ರಾಪರ್ಟಿ ಇನ್ಕ್ರೀಸ್ ಆಗುತ್ತೆ? ಸೊ ಈಸ್ ಇಟ್ ಹಾರ್ಡ್ನೆಸ್, ಟಫ್ನೆಸ್, ರೆಸಿಲಿಯನ್ಸ್ ಆ್ಯಂಡ್ ಡಕ್ಟಿಲಿಟಿ. ಸೊ ನೀವು ನೋಡ್ಬೋದು ಹಾರ್ಡ್ನೆಸ್ಸು ಹಾರ್ಡನಿಂಗಲ್ಲಿ ಇನ್ಕ್ರೀಸ್ ಆಗುತ್ತೆ, ಟಫ್ನೆಸ್ಸು ನಾರ್ಮಲೈಸಿಂಗಲ್ಲಿ ಇನ್ಕ್ರೀಸ್ ಆಗುತ್ತೆ, ರೆಸಿಲಿಯನ್ಸು ಕೂಡ ನಾರ್ಮಲೈಸಿಂಗಲ್ಲಿ ಇನ್ಕ್ರೀಸ್ ಆಗುತ್ತೆ. ಮ್ಯಾಕ್ಸಿಮಮ್ ಪ್ರಾಪರ್ಟಿ ವಿಚ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ಅನಿಲಿಂಗ್ ಇಸ್ ಡಕ್ಟಿಲಿಟಿ. ಸೊ ನಾರ್ಮಲೈಸಿಂಗಲ್ಲಿ ಕೂಲಿಂಗ್ ಯಾವುದರಿಂದ ಮಾಡಿರ್ತಾರೆ ಈ ಕ್ವಶನ್ಗೆ? ನೋಡಿ, ವಾಟರು, ಆಯಿಲು, ಫರ್ನೆಸ್ಸು ಇದ್ರ ಬಗ್ಗೆನೂ ಗೊತ್ತಿರಬೇಕು ನಿಮಗೆ. ವಾಟರು ಹಾರ್ಡನಿಂಗಲ್ಲಿ ಹಾರ್ಡನಿಂಗ್ ಮಾಡಿದಾಗ ಮಾಡುವಂಥದ್ದು, ಆಯಿಲು ಕೂಡ ಹಾರ್ಡನಿಂಗ್ ಮಾಡಿದಾಗ, ಫರ್ನೆಸ್ಸು ಅನಿಲಿಂಗ್ ಮಾಡಿದಾಗ. ಬಟ್ ನಾರ್ಮಲೈಸಿಂಗ್ ಅಂತ ಏನಿದೆಯೋ, ಸೊ ದಿಸ್ ಇಸ್ ಫಾರ್ ದಿಸ್ ದ ಏರ್ ಈಸ್ ದ ಕೂಲಿಂಗ್ ಮೀಡಿಯಮ್ ಆಫ್ಟರ್ ದ ಹೀಟ್ ಟ್ರೀಟ್ಮೆಂಟ್. ಸೊ ದಿಸ್ ಆಪ್ಷನ್ ಇಸ್ ದ ಕರೆಕ್ಟ್ ಫಾರ್ ದಿಸ್. ಸೊ ಸೈನೈಡಿಂಗ್ ಈಸ್ ಯೂಶ್ವಲಿ ಡನ್ ಫಾರ್. ಸೈನೈಡಿಂಗ್ ಏನಕ್ಕೆ ಮಾಡ್ತಾರೆ? ಸೈನೈಡಿಂಗ್ ಯಾವ ಒಂದು ಏನು ಪಾರ್ಟ್ಸ್ಗಳಿಗೆ ಕೇಸ್ ಹಾರ್ಡನಿಂಗ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ಲೈನ್ ಕಾರ್ಬನ್ ಸ್ಟೀಲ್ ಅಥವಾ ಮೈಲ್ಡ್ ಸ್ಟೀಲ್ಗಳಿಗೆ ಏನಂತ ಕರಿತೀವಿ, ಇಲ್ಲಿ ನಾವು ಸೈನೈಡಿಂಗ್ ಪ್ರಿಫರ್ ಮಾಡ್ತೀವಿ. ವಿಚ್ ಟೈಪ್ ಆಫ್ ಕರೋಷನ್ ಅಕರ್ಸ್ ವೆನ್ ಟು ಡಿಸಿಮಿಲರ್ ಮೆಟಲ್ಸ್ ಆರ್ ಇನ್ ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರೋಲೈಟ್. ನೋಡಿ, ಡಿಸಿಮಿಲರ್ ಮೆಟಲ್ ಅನ್ನೋದೇ ತುಂಬ ಕೀವರ್ಡ್ ಇದರಲ್ಲಿ. ಡಿಸಿಮಿಲರ್ ಮೆಟಲ್ ಅಂದರೆ ಎರಡು ಡಿಫ್ರೆಂಟ್ ಮೆಟೀರಿಯಲ್ಸ್ನ ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರೋಲೈಟ್ ದ ಕರೋಷನ್ ಯಾವ ಟೈಪ್ ಆಫ್ ಕರೋಷನ್ ಆಗುತ್ತೆ ಅಂದರೆ ಗ್ಯಾಲ್ವನಿಕ್ ಕರೋಷನ್ ಆಗುತ್ತೆ. ಫಿಟ್ಟಿಂಗ್ ಕರೋಷನ್ ಅಂದರೆ ಲೈಕ್ ಸಣ್ಣ ಸಣ್ಣ ಡೆನ್ಸ್ ಆಗೋದು. ಎರೋಷನ್ ಕರೋಷನ್ ಅಂದರೆ ಯಾವುದೋ ಒಂದು ಪಾರ್ಟಲ್ಲಿ ಸವಿತಾ ಬರುವಂಥದ್ದು. ಸ್ಟ್ರೆಸ್ ಕರೋಷನ್ ಅಂತ ಹೇಳಿದ್ರೆ ಬೈ ರಿಪೀಟೆಡ್ ಲೋಡಿಂಗ್ ಆರ್ ಅಪ್ಲೈಯಿಂಗ್ ದ ಲೋಡ್ ಆದಾಗ ಕ್ರ್ಯಾಕ್ ಆಗಿ ಶುರುವಾಗುವಂಥದ್ದು. ಹಾಗಾಗಿ ಟು ಡಿಸಿಮಿಲರ್ ಮೆಟಲ್ಸ್ ಅಂತ ಕೊಟ್ಟಾಗ ಗ್ಯಾಲ್ವನಿಕ್ ಕರೋಷನ್ ಅಂತ ಯು ಕ್ಯಾನ್ ಈಸಿಲಿ ಮೇಕ್ ಇಟ್ ಔಟ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಕಾಮನ್ ಎಕ್ಸಾಂಪಲ್ ಆಫ್ ನ್ಯಾಚುರಲ್ ಬಯೋಮೆಟೀರಿಯಲ್? We know stainless steel is man-made, titanium is also man-made, PE is also like ಪ್ಲಾಸ್ಟಿಕ್ ಕವರ್ಸ್ ಅಂತ ಏನು ಕರಿತೀವಿ, ಇದನ್ನು ಕೂಡ ಮ್ಯಾನ್-ಮೇಡು. ಅದೇ ಕೊಲಾಜಿನ್ ಅನ್ನೋ ಒಂದು ಮೆಟೀರಿಯಲ್ಲು ಅದು ನ್ಯಾಚುರಲ್ ಆಗಿ ಸಿಗುವಂತಹ ಬಯೋಮೆಟೀರಿಯಲ್ ಆಗಿದೆ. ಸೊ ಯಾವ ಫಿಲಮೆಂಟ್ನ FDM ಟೆಕ್ನಾಲಜಿಲಿ ಯೂಸ್ ಮಾಡ್ತೀವಿ? ಟೈಟಾನಿಯಂ, ಎಪಾಕ್ಸಿ ರೆಸಿನ್, ಸಿಲಿಕಾನ್ ಕಾರ್ಬೈಡ್ ಮತ್ತು ABS ಪ್ಲಾಸ್ಟಿಕ್ ಇದೆ. ಸೊ ಟೈಟಾನಿಯಂ ಅನ್ನೋದು ಮೆಟಾಲಿಕ್ಕು, ಎಪಾಕ್ಸಿ ರೆಸಿನ್ ಅನ್ನೋದು SLA ಇದರಲ್ಲಿ ಯೂಸ್ ಮಾಡ್ತಾರೆ. ಸಿಲಿಕಾನ್ ಕಾರ್ಬೈಡ್ ಸಮ್ ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತಾರೆ. ಬಟ್ FDM ಟೆಕ್ನಾಲಜಿಗೆ ಮೋಸ್ಟ್ ಸೂಟಬಲ್ ಫಿಲಮೆಂಟ್ ಯಾವುದು ಇಲ್ಲಿ ಅಂತ ಹೇಳಿದ್ರೆ ABS ಪ್ಲಾಸ್ಟಿಕ್. ABSನ್ನು ನಾವು ಜಾಸ್ತಿ FDMಲ್ಲಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ಯಾವುದು ಕ್ಯಾಸ್ಟಿಂಗ್ ಡಿಫೆಕ್ಟ್ ಅಂತ ಕರೀತಿದ್ದಾರೆ? ಸೊ ಇಲ್ಲಿ ನೋಡ್ಬೋದು, ಡ್ರಾಫ್ಟ್ ಅಲಾಯನ್ಸ್ ಅಂತ ಹೇಳಿದ್ರೆ ಪ್ಯಾಟ್ರನ್ ರಿಮೂವ್ ಮಾಡೋದಕ್ಕೆ ಕೊಡುವಂತಹ ಅಲಾಯನ್ಸು. ಪರ್ಮಿಯಬಿಲಿಟಿ ಅಂದರೆ ಮೌಲ್ಡಿಂಗ್ ಸ್ಯಾಂಡ್ ಏನಿದೆಯೋ ಅದರದ್ದು. ಲೋಮ್ ಸ್ಯಾಂಡ್ ಅಂದರೆ ಅದು ಸ್ಯಾಂಡ್ದು ಟೈಪು. ಸೊ ಶ್ರಿಂಕೇಜ್ ಕ್ಯಾವಿಟಿ ಅನ್ನೋದು ಇಟ್ ಈಸ್ ಅ ಡಿಫೆಕ್ಟ್ ವಿಚ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ಇನ್ ಕ್ಯಾಸ್ಟಿಂಗ್ ಅಂತ ಕರಿಬೋದು. ಸೊ ದಿಸ್ ಒನ್ ಈ ಥರದ್ದು ಡಿಫೆಕ್ಟ್ಸ್ ಯಾವುದಾದ್ರೂ ಕೊಡ್ಬೋದು, ಅಥವಾ ಯಾವ್ದು ಕ್ಯಾಸ್ಟಿಂಗ್ ಡಿಫೆಕ್ಟ್ ಅಲ್ಲ ಅಂತ ಕೊಡ್ಬೋದು. ಯು ಶುಡ್ ಬಿ ವೆರಿ ಪ್ರಿಪೇರ್ಡ್ ಫಾರ್ ಆಲ್ ದ ಡಿಫೆಕ್ಟ್ಸ್. ದ ನೆಕ್ಸ್ಟ್ ಒನ್, ಓಕೆ. ಸೊ 10 ಕ್ವಶನ್ ನೋಡೋದಾದರೆ, ವಿಚ್ ಆಫ್ ದ ಫಾಲೋಯಿಂಗ್ ಮೆಟಲ್ ಫಾರ್ಮಿಂಗ್ ಪ್ರಾಸೆಸ್ ಇಸ್ ಬೆಸ್ಟ್ ಸೂಟಬಲ್ ಫಾರ್ ಮೇಕಿಂಗ್ ವಯರ್ಸ್ ಅಂತ ಇದೆ. ಸೊ ಆ್ಯಸ್ ದ ನೇಮ್ ಇಂಡಿಕೇಟ್ಸ್, ವಯರ್ ಮೇಕಿಂಗ್ ಮಾಡಬೇಕಾದ್ರೆ ನೀವು ಫೋರ್ಜಿಂಗು, ಎಕ್ಸ್ಟ್ರೂಷನ್ನು, ರೋಲಿಂಗು ಡಿಫ್ರೆಂಟ್ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡ್ತಾರೆ. ನೀವು ವಯರ್ನ ಡ್ರಾ ಮಾಡಬೇಕಾದ್ರೆ ಡ್ರಾಯಿಂಗ್ ಅಂತಲೇ ಕರಿತೀವಿ, ಅದಕ್ಕೆ ವಯರ್ ಡ್ರಾಯಿಂಗ್ ಅಂತ. ಹಾಗಾಗಿ ಡ್ರಾಯಿಂಗ್ ಅನ್ನೋದು ಬೆಸ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ಸ್ ಕೆನಾಟ್ ಬಿ ಮೇಡ್ ಫ್ರಮ್ ರೋಲಿಂಗ್? ಸೊ ರೈಲ್ಸ್ನ ರೋಲಿಂಗಲ್ಲಿ ಮಾಡ್ತಾರೆ, ಬಾರ್ಸ್ನ ರೋಲಿಂಗಲ್ಲಿ ಮಾಡ್ತಾರೆ, ಪ್ಲೇಟ್ಸ್ನ ರೋಲಿಂಗಲ್ಲಿ ಮಾಡ್ತಾರೆ. ಅದೇ ಹೆಲ್ಮೆಟ್ನ ರೋಲಿಂಗಲ್ಲಿ ಮಾಡೋಕ್ಕಾಗೋದಿಲ್ಲ. ಸೊ
ಫಾರ್ಮಿಂಗಲ್ಲಿ ಮಾಡ್ತಾರೆ ಹೆಲ್ಮೆಟ್ನ, ಹಾಗಾಗಿ ಹೆಲ್ಮೆಟನ್ನು ರೋಲಿಂಗಲ್ಲಿ ಮಾಡೋಕ್ಕಾಗೋದಿಲ್ಲ ಅನ್ನೋದು ಕರೆಕ್ಟ್ ಆಪ್ಷನ್. ಸೊ ವಿಚ್ ಟೂಲ್ ಈಸ್ ಯೂಸ್ ಟು ಹೋಲ್ಡ್ ಆ್ಯಂಡ್ ಸಪೋರ್ಟ್ ದ ಶೀಟ್ ಮೆಟಲ್ ಡ್ಯೂರಿಂಗ್ ಪಂಚಿಂಗ್ ಆರ್ ಬ್ಲ್ಯಾಂಕಿಂಗ್? ಪಂಚಿಂಗ್ ಮಾಡ್ಬೇಕಾದ್ರೆ ಬ್ಲ್ಯಾಂಕಿಂಗ್ ಮಾಡ್ಬೇಕಾದ್ರೆ ವಿ ಬ್ಲಾಕು ಆಬ್ವಿಯಸ್ಲಿ ಬೇಕು, ಸ್ಪಿಂಡಲ್ಲು ನಿಮಗೆ ಮೇಲ್ಗಡೆ ರ್ಯಾಮ್ ಮೂಮೆಂಟಿಗೆ ಬೇಕು, ಪ್ರೆಸ್ ಬ್ರೇಕ್ ಆಫ್ ಮಾಡೋದಕ್ಕೆ ಬೇಕಾಗುತ್ತೆ. ಬಟ್ ದ ಡೈ ಈಸ್ ಎ ಪಾರ್ಟ್ ವೇರ್ ವಿ ಶುಡ್ ಕೀಪ್ ಆ್ಯಂಡ್ ಹೋಲ್ಡ್ ಆ್ಯಂಡ್ ಲೈಕ್ ಯಾವ ಕಾಂಪೊನೆಂಟ್ನ ಅಥವಾ ವರ್ಕ್ ಪೀಸ್ನ ಹೋಲ್ಡ್ ಮಾಡಿ ಸಪೋರ್ಟ್ ಮಾಡೋದಕ್ಕೆ ಡೈ ಅನ್ನೋದು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ. ಹೈಡ್ರಾಲಿಕ್ ಪ್ರೆಸ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್, ಸೊ ಏರ್ ಕಂಪ್ರೆಷನ್ನಿಂದ ಆಗುವಂಥದ್ದು ನ್ಯೂಮ್ಯಾಟಿಕ್ಕು, ಎಲೆಕ್ಟ್ರಿಕಲ್ ಹೀಟಿಂಗು ಮತ್ತು ವ್ಯಾಕ್ಯೂಮ್ ಫೋರ್ಸ್ ಅನ್ನೋದು ಡಿಫ್ರೆಂಟ್ ಕೈಂಡ್ ಆಫ್ ಥಿಂಗ್ಸ್ ಹಿಯರ್. ಸೊ ಪ್ಯಾಸ್ಕಲ್ಸ್ ಲಾ ಮುಖಾಂತರ ವರ್ಕ್ ಆಗುವಂತಹ ಒಂದು ಪ್ರೆಸ್ಗೆ ಹೈಡ್ರಾಲಿಕ್ ಪ್ರೆಸ್ ಅಂತ ಕರಿತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕಟಿಂಗ್ ಟೂಲ್ ಅಂತ ಕೇಳ್ತಿದ್ದಾರೆ. ಇದು ತುಂಬ ಸಿಂಪಲ್ ಟು ಅನಲೈಸ್. ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲು, ಅಬ್ರೆಸಿವ್ ಟೂಲು, ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್ ಇಲ್ಲ. ಇದು ಗ್ರೈಂಡಿಂಗಲ್ಲಿ ಯೂಸ್ ಮಾಡ್ತೀವಿ, ಇದು ಲೇತಲ್ಲಿ ಯೂಸ್ ಮಾಡ್ತೀವಿ, ಇದು ಡ್ರಿಲ್ಲಿಂಗ್ ಅಥವಾ ಮಿಲ್ಲಿಂಗಲ್ಲಿ ಯೂಸ್ ಮಾಡ್ತೀವಿ. ವೆಲ್ಡಿಂಗ್ ಟಾರ್ಚ್ ಇಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ರೇಡಿಯಲ್ ಡ್ರಿಲ್ಲಿಂಗ್ ಮಿಷಿನ್ ಯಾವುದಕ್ಕೆ ಪ್ರಿಫರ್ ಮಾಡ್ತಾರೆ? ಸ್ಮಾಲ್ ಪ್ರಿಸೈಸ್ ಹೋಲ್ಸ್ಗೆ, ಮೈಕ್ರೋ ಡ್ರಿಲ್ಲಿಂಗ್ಗೆ, ಹೈ ಸ್ಪೀಡ್ಗೆ ಅಥವಾ ಲಾರ್ಜ್ ಆ್ಯಂಡ್ ಹೆವಿ ವರ್ಕ್ ಪೀಸಸ್ಗೆ? ಆ್ಯಸ್ ದ ನೇಮ್ ಇಂಡಿಕೇಟ್ಸ್, ಇಟ್ ವಿಲ್ ಬಿ ಪ್ರಿಫರ್ಡ್ ಫಾರ್ ಲಾರ್ಜ್ ಆ್ಯಂಡ್ ಹೆವಿ ವರ್ಕ್ ಪೀಸಸ್. ರೇಡಿಯಲ್ ಡ್ರಿಲ್ಲಿಂಗ್ ಮಿಷಿನ್ನು ಹೆಸರುವಾಸಿ ಆಗಿರೋದೆ ಲಾರ್ಜ್ ಆ್ಯಂಡ್ ಹೆವಿ ವರ್ಕ್ ಪೀಸ್ನ ಡ್ರಿಲ್ ಮಾಡೋದಕ್ಕೆ. Coming to the fill in the blanks, we can see here there are 6 options and 5 questions. You need to choose each ಕ್ವಶನ್ಗೆ ಕರೆಕ್ಟಾಗಿರುವಂಥ ಆಪ್ಷನ್ಸ್ನ ನೀವು ಚೂಸ್ ಮಾಡಬೇಕಾಗುತ್ತೆ. ನೋಡಿ, ಫಾರ್ ದ ಆರ್ಥೋಪೆಡಿಕ್ ಇಂಪ್ಲಾಂಟ್ಸ್ ಅಂದರೆ ಲೈಕ್ ಬೋನ್ ಪ್ರಾಬ್ಲಮ್ಸ್ ಇದ್ದಾಗ ಯಾವ ಒಂದು ಬಯೋಮೆಟೀರಿಯಲು ಫೋರ್ಸಸ್ನ ವಿತ್ಸ್ಟ್ಯಾಂಡ್ ಮಾಡೋದಕ್ಕೆ ಬೇಕಾಗಿರುವಂತಹ ತುಂಬ ಇಂಪಾರ್ಟೆಂಟ್ ಪ್ರಾಪರ್ಟಿ. ನೀವೆಲ್ಲ ಆಪ್ಷನ್ಸು ನೋಡ್ತಾ ಬಂದರೆ ಫೋರ್ಸಿಂಗ್, ಸ್ಲೈಸಿಂಗ್, ಫ್ಲೈ ವೀಲ್, ಫೇಸಿಂಗ್ ಇದೆಲ್ಲ ಡಿಫ್ರೆಂಟ್ ಟಾಪಿಕ್ಸ್. ಮೆಕ್ಯಾನಿಕಲ್ ಸ್ಟ್ರೆಂತ್ ಅನ್ನೋದೇ ಇಲ್ಲಿ ಇಂಪಾರ್ಟೆಂಟ್ ಪ್ರಾಪರ್ಟಿ. ಹಾಗಾಗಿ ಮೆಕ್ಯಾನಿಕಲ್ ಸ್ಟ್ರೆಂತ್ ಇಸ್ ದ ಪ್ರಾಪರ್ಟಿ ವಿಚ್ ಇಸ್ ಮೋಸ್ಟ್ ಕ್ರೂಷಿಯಲ್ ಫಾರ್ ಬಯೋಮೆಟೀರಿಯಲ್ ಟು ವಿತ್ಸ್ಟ್ಯಾಂಡ್ ಫೋರ್ಸಸ್ ಅಂತ ಹೇಳ್ಬೋದು. ದ ಲಾಸ್ಟ್ ಸ್ಟೆಪ್ ಇನ್ ದ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್. ಸೊ ಲಾಸ್ಟ್ ಸ್ಟೆಪ್ಪಲ್ಲಿ ಯಾವ್ಯಾವ್ದು ಇರುತ್ತೆ ನೋಡಿ, ಇಲ್ಲಿ ನಿಮಗೆ 2 ಆಪ್ಷನ್ ಮಧ್ಯೆ ಕನ್ಫ್ಯೂಸ್ ಆಗ್ಬೋದು. ಸ್ಲೈಸಿಂಗ್ ಇದೆ, ಪೋಸ್ಟ್ ಪ್ರೊಸೆಸಿಂಗ್ ಇದೆ. ಸ್ಲೈಸಿಂಗು ಸ್ಟಾರ್ಟಿಂಗ್ ಸ್ಟೇಜಸಲ್ಲೇ ಮಾಡುವಂಥದ್ದು, ಅಂದರೆ ಮಾಡಲಿಂಗ್ ಆದಮೇಲೆ ಮಾಡುವಂಥದ್ದು. ಹಾಗಾಗಿ ಫುಲ್ ಎಂಡಲ್ಲಿ ಎಲ್ಲ ಪ್ರಿಪೇರ್ ಆದಮೇಲೆ ಮಾಡಲು ನೀವು ಅದನ್ನು ಟೇಕ್ಔಟ್ ಆ್ಯಂಡ್ ಡೂ ದ ಪೋಸ್ಟ್ ಪ್ರೊಸೆಸಿಂಗ್ ಅಂತಲೇ ಕರೆಯೋದು. ಹಾಗಾಗಿ ಪೋಸ್ಟ್ ಪ್ರೊಸೆಸಿಂಗ್ ಅನ್ನೋದು ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ಇನ್ ಡ್ಯಾಶ್ ಪ್ರೋಸೆಸ್, ಮೆಟಲ್ ಇಸ್ ಬೋತ್ ಕಂಪ್ರೆಸ್ಡ್ ಆ್ಯಂಡ್ ಶೇಪ್ಡ್ ಬೈ ಹ್ಯಾಮರ್ ಆರ್ ಪ್ರೆಸ್. ಹ್ಯಾಮರು ಅಥವಾ ಪ್ರೆಸ್ಸಿಂದ ಕಂಪ್ರೆಸ್ ಆಗುವಂತಹ ಅಥವಾ ಶೇಪ್ ಆಗುವಂತಹ ಪ್ರೋಸೆಸ್ ಯಾವುದು? ಫೋರ್ಜಿಂಗ್. ಇಲ್ಲಿ ಹ್ಯಾಮರ್ ಮೆಕ್ಯಾನಿಕಲ್ ಫೋರ್ಜಿಂಗ್, ಪ್ರೆಸ್ ಫೋರ್ಜಿಂಗ್ ಅಂತಲೂ ಕರಿತೀವಿ. ಫೋರ್ಜಿಂಗ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಒನ್. ಮೆಕ್ಯಾನಿಕಲ್ ಪ್ರೆಸಸ್ಸಲ್ಲಿ ಯಾವ ಒಂದು ಪಾರ್ಟು ರೊಟೇಷನಲ್ ಎನರ್ಜಿನ ಸ್ಟೋರ್ ಮಾಡುತ್ತೆ ಅಂದ ತಕ್ಷಣ ಯು ಕ್ಯಾನ್ ಈಸಿಲಿ ಗೆಸ್ ಫ್ಲೈ ವೀಲ್ ಇಸ್ ದ ಪಾರ್ಟ್ ವೇರ್ ದ ಎನರ್ಜಿ ಕ್ಯಾನ್ ಬಿ ಸ್ಟೋರ್ಡ್ ಅಥವಾ ರೊಟೇಷನಲ್ ಎನರ್ಜಿ ಕ್ಯಾನ್ ಬಿ ಸ್ಟೋರ್ಡ್ ಅಂತ ಹೇಳ್ಬೋದು. ಕ್ರಿಯೇಟಿಂಗ್ ಫ್ಲಾಟ್ ಸರ್ಫೇಸ್ ಅಟ್ ದ ಎಂಡ್ ಆಫ್ ದ ವರ್ಕ್ ಪೀಸ್ ಇನ್ ಲೇತ್ ಇಸ್ ನೋನ್ ಆ್ಯಸ್. ಫ್ಲಾಟ್ ಸರ್ಫೇಸ್ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಈ ಥರ ವರ್ಕ್ ಪೀಸಲ್ಲಿ ಕಟಿಂಗ್ ಟೂಲ್ ಎಂಡಲ್ಲಿ, ಈ ಕಡೆ ಎಂಡಲ್ಲಿ ನೀವೇನಾದರೂ ಕಟ್ ಮಾಡಿದ್ರೆ ಇದಕ್ಕೆ ನಾವು ಫೇಸಿಂಗ್ ಅಂತ ಕರಿತೀವಿ. ಸೊ ಫೇಸಿಂಗ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಇಲ್ಲಿ ಸ್ಲೈಸಿಂಗ್ ಅನ್ನೋದು ಎಕ್ಸ್ಟ್ರಾ ಆಪ್ಷನ್ ಇರುತ್ತೆ, ಬಟ್ ದ್ಯಾಟ್ ವಿಲ್ ಬಿ ಆ್ಯಸ್ ಇಟ್ ಈಸ್ ಆಗೇ ಇರುತ್ತೆ. ನೀವು ಕರೆಕ್ಟಾಗಿ 5 ಕ್ವಶನ್ನ 5 ಆಪ್ಷನ್ನ ಸರಿಯಾದ ರೀತಿಯಲ್ಲಿ ಚೂಸ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಗೆಟ್ ಗುಡ್ 5 marks in this category also. Let's move on to the 2 marks question, and I have listed the answers also. You can, if you want, you can take a screenshot. ಇವಾಗ ನಾನು ಏನು ಹೇಳಿದೆ ಮಾಡಲ್ ಆನ್ಸರ್ಸು ಪ್ರತಿಯೊಂದು 15 ಕ್ವಶನ್ಗೂ ವಿತ್ ಕರೆಕ್ಟ್ ಡೆಫಿನೇಷನ್ಸ್, ಯಾಕೆ ಅದನ್ನೇ ಚೂಸ್ ಮಾಡಬೇಕು ಅಂತ ಒಂದಷ್ಟು ಪಾಯಿಂಟ್ಸ್ನ ಹಾಕಿದ್ದೀನಿ. ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್. ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಆಲ್ರೆಡಿ, ಸೊ ಐ ಕ್ಯಾನಾಟ್ ರಿಪೀಟ್ ಒನ್ಸ್ ಅಗೇನ್ ಹಿಯರ್. Similar way, fill in the blanks also I have done it. I'm directly move on to the 2 marks question now. Very important and very easy to answer 2 marks question ಅಂತ ಹೇಳ್ಬೋದು. ಫಸ್ಟ್ ಒಂದು ಕ್ವಶನ್ ಕಡೆ ಗ್ಲಾನ್ಸ್ ಮಾಡೋಣ. ಫಸ್ಟ್ ಯಾವ್ಯಾವ ಥರ ಕ್ವಶನ್ಸ್ ಕೊಟ್ಟಿದ್ದಾರೆ. ಯು ಕ್ಯಾನ್ ಸಿ ಮೆನ್ಷನ್ 1 ಅಪ್ಲಿಕೇಶನ್ ಇನ್ ಈಚ್ BCC ಆ್ಯಂಡ್ FCC ಕ್ರಿಸ್ಟಲ್ ಸ್ಟ್ರಕ್ಚರ್. BCC ಮತ್ತು FCC ಕ್ರಿಸ್ಟಲ್ ಸ್ಟ್ರಕ್ಚರ್ ಇರುವಂತಹ ಮೆಟೀರಿಯಲ್ಸಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸ್ಟ್ರಕ್ಚರಲ್ ಸ್ಟೀಲ್ಸ್ ಅಥವಾ ಏನು ನಾವು ಐರನ್ನು ಮತ್ತು ಸ್ಟೀಲ್ ಮೆಟೀರಿಯಲ್ನ ನಾವು BCC ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಹಾಗಾಗಿ BCCನ ನಾವು ಸ್ಟ್ರಕ್ಚರಲ್ ಸ್ಟೀಲ್ಸಲ್ಲಿ ನಾವು ಜಾಸ್ತಿ ನೋಡ್ತೀವಿ ಅಥವಾ ಕನ್ಸ್ಟ್ರಕ್ಷನ್ ಪರ್ಪಸಲ್ಲಿ ನೋಡ್ತೀವಿ. FCC ಡಕ್ಟೈಲ್ ಮೆಟೀರಿಯಲ್ಸ್ ಆಗಿರೋದ್ರಿಂದ ಏರ್ಕ್ರಾಫ್ಟ್ ಪಾರ್ಟು ಮತ್ತು ಡೆನ್ಸಿಟಿ ಕಡಿಮೆ ಇರೋ ಪಾರ್ಟ್ ಆಗಿರೋದ್ರಿಂದ ಅಲ್ಯೂಮಿನಿಯಮಲ್ಲಿ ನಾವು
ಎಫ್ ಸಿ ಸಿ ಕ್ರಿಸ್ಟಲ್ ಸ್ಟ್ರಕ್ಚರ್ನ ನೋಡ್ಬೋದು. ಹಾಗಾಗಿ ಏರ್ಕ್ರಾಫ್ಟ್ ಪಾರ್ಟ್ ಅಂತ ಬರೀಬೋದು ಒಂದು ಎಫ್ ಸಿ ಸಿನ, ಬಿ ಸಿ ಸಿನ ಕನ್ಸ್ಟ್ರಕ್ಷನ್ ಅಂತ ಬರೀಬೋದು. ಯು ಕ್ಯಾನ್ ಇನ್ಕ್ಲೂಡ್ ಮೆಟೀರಿಯಲ್ಸ್ ಆರ್ ಯು ಕ್ಯಾನ್ ಎಕ್ಸ್ಕ್ಲೂಡ್ ಮೆಟೀರಿಯಲ್ಸ್ ಆಲ್ಸೋ ಇನ್ ದಿಸ್ ಕ್ಯಾಟಗರಿ. ಹಾಗಾಗಿ ದ ಫಸ್ಟ್ ಕ್ವಶನ್ ಈಸ್ ವೆರಿ ಸಿಂಪಲ್ ಟು ಆನ್ಸರ್. ಇನ್ ಎ ಸಿಮಿಲರ್ ವೇ ಏನಾದರೂ 3 ಮಾರ್ಕ್ಸ್ ಕ್ವಶನ್ಗೆ ಟೂ ಅಪ್ಲಿಕೇಶನ್ಸ್ ಬರೀರಿ ಅಂದರೆ ಅಗೇನ್ ಯು ಕ್ಯಾನ್ ರೈಟ್ ದ ಅಪ್ಲಿಕೇಶನ್ ಆಫ್ ಸ್ಟೀಲ್ ಆ್ಯಂಡ್ ಅಲ್ಯೂಮಿನಿಯಂ, ಕಾಪರ್, ವೈರ್ಸಲ್ಲೆಲ್ಲ ಮಾಡ್ತಾರೆ, ಅದನ್ನೆಲ್ಲ ಬರೀಬೋದು. ಸೆಕೆಂಡ್ ಕ್ವಶನ್, ಲೀಸ್ಟ್ 2 ಆಬ್ಜೆಕ್ಟಿವ್ಸ್ ಆಫ್ ಹಾರ್ಡ್ನಿಂಗ್ ಪ್ರೋಸೆಸ್. ಹಾರ್ಡ್ನಿಂಗ್ ಮಾಡೋಕ್ಕೆ ಬೇಕಾಗಿರುವಂತಹ ಅದರಿಂದ ಬರುವಂತಹ ಏನು ಔಟ್ಪುಟ್ಸ್ ಯಾವ್ಯಾವ ಥರ ಇರಬೇಕು ಅಂತ ನೀವೇನು ಗುರಿ ಇಟ್ಕೋತೀರಾ ಅನ್ನೋದ್ರ ಬಗ್ಗೆ ಕ್ವಶನ್ ಇದೆ. ಎರಡೇ ಕೇಳಿರೋದ್ರಿಂದ ಐ ಹ್ಯಾವ್ ನಾಟ್ ಇನ್ಕ್ಲೂಡೆಡ್ ಪ್ಯಾರಾಗ್ರಾಫ್ ಆನ್ಸರ್ ಹಿಯರ್. ಅದು ಜಸ್ಟ್ ಟು ಲೆಟ್ ಯು ನೋ ದ್ಯಾಟ್ ನಿಮಗೆ ನೋಡೋದಕ್ಕೆ ಸ್ಕೀಮ್ ಈಸಿಯಾಗಿ ಅರ್ಥ ಆಗಬೇಕು, ಮತ್ತು ಇದೇ ಥರ ಕ್ವಶನ್ಸ್ನ ನೀವು ಬೇರೆ ಬೇರೆ ಪ್ರಿಪೇರ್ ಆಗಲಿ ಅಂತ ನಾನು ಐ ಹ್ಯಾವ್ ಓನ್ಲಿ ಆ್ಯಡೆಡ್ ಓನ್ಲಿ ಟೂ ಪಾರ್ಟ್ಸ್ ಇನ್ ಹಿಯರ್. ಸೊ ಮೊದಲನೇದು ಹಾರ್ಡ್ನೆಸ್ನ ಜಾಸ್ತಿ ಮಾಡೋದಕ್ಕೆ, ಆಸ್ ದ ನೇಮ್ ಇಂಡಿಕೇಟ್ಸ್ ಇಲ್ಲಿ ಹಾರ್ಡನಿಂಗ್ ಪ್ರೋಸೆಸ್ ಅಂತ ಇರೋದ್ರಿಂದ ಹಾರ್ಡ್ನೆಸ್ ಜಾಸ್ತಿ ಆಗುತ್ತೆ. ವೇರ್ ರೆಸಿಸ್ಟೆನ್ಸ್ ಮತ್ತು ಸ್ಟ್ರೆಂತ್ ಕೂಡ ಜಾಸ್ತಿ ಆಗುತ್ತೆ. ಅದರದ್ದು ಏನು ಮೆಟೀರಿಯಲ್ದು ಸ್ಟ್ರೆಂತ್ ಆಗಿರ್ಬೋದು ಅಥವಾ ಅದರದ್ದು ವೇರ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ ಆಗಿರ್ಬೋದು, ಅದು ಕೂಡ ಇಂಪ್ರೂವ್ ಆಗುತ್ತೆ. ಇನ್ನು ಮೂರನೇ ಕ್ವಶನು ಡಿಫೈನ್ ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಕೊಟ್ಟಿದ್ದಾರೆ. ಐ ಕ್ಯಾನ್ ಗೋ ಬ್ಯಾಕ್ ಟು ದ ಕ್ವಶನ್ ಒನ್ಸ್ ಅಗೇನ್. ಡಿಫೈನ್ ಎಲೆಕ್ಟ್ರೋಪ್ಲೇಟಿಂಗ್, ಯು ನೀಡ್ ಟು ಓನ್ಲಿ ಡಿಫೈನ್ ಇಟ್. ಸೊ ಕರೆಕ್ಟಾಗಿ ಡೆಫಿನೇಷನ್ನ ಬರೀಬೇಕು. ಇಟ್ ಈಸ್ ದ ಪ್ರೋಸೆಸ್ ಇನ್ ವಿಚ್ ಅ ಥಿನ್ ಲೇಯರ್ ಆಫ್ ಒನ್ ಮೆಟಲ್ ಇಸ್ ಡೆಪಾಸಿಟೆಡ್ ಆನ್ ಅನದರ್ ಮೆಟೀರಿಯಲ್ ಯೂಸಿಂಗ್ ಎಲೆಕ್ಟ್ರಿಕ್ ಕರೆಂಟ್. ನಾವಿಲ್ಲಿ ಆ್ಯನೋಡು, ಕ್ಯಾಥೋಡು ಮತ್ತು ಎಲೆಕ್ಟ್ರಿಕ್ ಕರೆಂಟ್, ಎಲೆಕ್ಟ್ರೋಲೈಟ್ ಇದನ್ನೆಲ್ಲ ಬರೆದ್ರೆ ಯು ಕ್ಯಾನ್ ಈಸಿಲಿ ಗೆಟ್ ಎ ಗುಡ್ ಮಾರ್ಕ್ಸ್. ಒಂದು ಲೇಯರು ಒಂದು ಲೇಯರ್ ಆಫ್ ಆ್ಯನೋಡು ಕ್ಯಾಥೋಡಲ್ಲಿರುವಂತಹ ಮೆಟೀರಿಯಲ್ ಮೇಲೆ ಡೆಪಾಸಿಟ್ ಆಗೋದಕ್ಕೆ ವಿತ್ ದ ಮೀನ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಏನಕ್ಕೆ ಮಾಡ್ತಾರೆ ಇದನ್ನು? ಎಲೆಕ್ಟ್ರಿಕ್ ಕರೋಷನ್ ರೆಸಿಸ್ಟೆನ್ಸ್, ಅಪಿಯರೆನ್ಸ್ ಮತ್ತು ವೇರ್ ಪ್ರಾಪರ್ಟೀಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಮಾಡ್ತಾರೆ. ಇನ್ನು ನಾಲ್ಕನೇ ಕ್ವಶನು ಯೂನಿಟ್ ಸೆಲ್. ಯೂನಿಟ್ ಸೆಲ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಯೂನಿಟ್ ಸೆಲ್ ಅಂದರೆ ಇಟ್ ಈಸ್ ಅ ಸ್ಮಾಲೆಸ್ಟ್ ರಿಪೀಟಿಂಗ್ ಸ್ಟ್ರಕ್ಚರಲ್ ಯೂನಿಟ್. ಒಂದು ಕ್ರಿಸ್ಟಲ್ ಲ್ಯಾಟಿಸ್ ಒಳಗಡೆ ಇರುವಂತಹ ಸ್ಮಾಲೆಸ್ಟ್ ರಿಪೀಟಿಂಗ್ ಸ್ಟ್ರಕ್ಚರಲ್ ಯೂನಿಟ್ಗೆ ಕ್ರಿಸ್ಟಲ್ ಲ್ಯಾಟಿಸ್ ಅಂತ ಕರೀತಾರೆ. ಇದು ಎಂಟೈರ್ ಸ್ಟ್ರಕ್ಚರ್ ಆಫ್ ಮೆಟೀರಿಯಲ್ನ ನಮಗೆ ಎಕ್ಸ್ಪ್ಲೈನ್ ಮಾಡಿಕೊಡುತ್ತೆ. ಸೊ ಈ ಥರನೇ ಬರೀಬೇಕಾಗುತ್ತೆ. ಯು ಕ್ಯಾನಾಟ್ ರೈಟ್ ಎನಿ ಅದರ್ ಆನ್ಸರ್ಸ್. ಇಫ್ ದೇ ಆಸ್ಕ್ ಫಾರ್ ಎ ಡೆಫಿನಿಷನ್ ಯು ನೀಡ್ ಟು ರೈಟ್ ಅಟ್ಲೀಸ್ಟ್ ಸ್ಮಾಲೆಸ್ಟ್ ರಿಪೀಟಿಂಗ್ ಸ್ಟ್ರಕ್ಚರ್ ಟು ಗೆಟ್ 1 ಮಾರ್ಕ್ಸ್. ಮತ್ತು ಯೂನಿಟ್ಸಲ್ಲಿ ಯಾವ್ಯಾವ ಥರ ಇರುತ್ತೆ, ಯೂನಿಟ್ಸ್ ಎಲ್ಲ ಆಫ್ ಬಿ ಸಿ ಸಿ ಕ್ರಿಸ್ಟಲ್ ಸ್ಟ್ರಕ್ಚರು, ಎಫ್ ಸಿ ಸಿ, ಎಸ್ ಸಿ ಪಿ, ಅದನ್ನು ಬೇಕಾದರೆ ಬರಿಬೋದು ಫಾರ್ ದ ವ್ಯಾಲ್ಯೂ ಅಡಿಷನ್. ನೆಕ್ಸ್ಟು 2 ಪ್ರಾಪರ್ಟೀಸ್ ಆಫ್ ಸೋಲಾರ್ ಸೆಲ್ ಕ್ವಶನ್ ಕೊಟ್ಟಿದ್ದಾರೆ. ಸೋಲಾರ್ ಸೆಲ್ ಯೂಸ್ ಮಾಡೋದ್ರಿಂದ ಹೈ ಎನರ್ಜಿ ಕನ್ವರ್ಷನ್ ಎಫಿಷಿಯನ್ಸಿ ಬರುತ್ತೆ, ಗುಡ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಮತ್ತು ಡ್ಯೂರಬಿಲಿಟಿ ಚೆನ್ನಾಗಿ ಬರುತ್ತೆ, ಬಾಳಿಕೆ ಚೆನ್ನಾಗಿ ಬರುತ್ತೆ ಸೋಲಾರ್ ಸೆಲ್ಸಲ್ಲಿ. ಇನ್ನು 2 ಪ್ರಾಪರ್ಟಿ ಆಫ್ ಮೌಲ್ಡಿಂಗ್ ಸ್ಯಾಂಡ್ ಕೇಳಿದ್ದಾರೆ. ಕ್ಯಾನ್ ಗೋ ಬ್ಯಾಕ್ ಟು ದ ಕ್ವಶನ್. ನೋಡಿ, ಮೆನ್ಷನ್ ಎನಿ 2 ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಮೌಲ್ಡಿಂಗ್ ಸ್ಯಾಂಡ್. ಮೌಲ್ಡಿಂಗ್ ಸ್ಯಾಂಡ್ದು ಯಾವ್ದಾದ್ರು 2 ಪ್ರಾಪರ್ಟಿ, 5 ಪ್ರಾಪರ್ಟಿ ಕಲ್ತಿರ್ತೀರ, 2 ಪ್ರಾಪರ್ಟಿ ಬಗ್ಗೆ ಮಾತ್ರ ಬರೀರಿ ಅಂತ ಕೇಳಿದ್ದಾರೆ. ಐ ಹ್ಯಾವ್ ಟೇಕನ್ ಪರ್ಮಿಯಬಿಲಿಟಿ ಆ್ಯಂಡ್ ಸ್ಟ್ರೆಂತ್. ಇಟ್ ಇಸ್ ದ ಎಬಿಲಿಟಿ ಆಫ್ ಎ ಮೌಲ್ಡಿಂಗ್ ಸ್ಯಾಂಡ್ ಟು ಅಲೋ ದ ಗ್ಯಾಸಸ್ ಟು ಎಸ್ಕೇಪ್. ಇಟ್ ಈಸ್ ದ ಎಬಿಲಿಟಿ ಆಫ್ ದ ಮೌಲ್ಡಿಂಗ್ ಸ್ಟ್ಯಾಂಡ್ ಟು ರಿಟೈನ್ ದ ಶೇಪ್ ಡ್ಯೂರಿಂಗ್ ಕ್ಯಾಸ್ಟಿಂಗ್. ಕ್ಯಾಸ್ಟಿಂಗ್ ಮಾಡಬೇಕಾದ್ರೆ ಆ ಶೇಪ್ನ ರಿಟೈನ್ ಮಾಡೋದಕ್ಕೆ ಸ್ಟ್ರೆಂತ್ ಅಂತ ಕರಿತೀವಿ. ಗ್ಯಾಸಸ್ನ ಎಸ್ಕೇಪ್ ಆಗೋದಕ್ಕೆ ಯೂಸ್ ಮಾಡುವಂಥ ಪ್ರಾಪರ್ಟಿಗೆ ಪರ್ಮಿಯಬಿಲಿಟಿ ಅಂತ ಕರಿತೀವಿ. ಯು ಕ್ಯಾನ್ ಲೀಸ್ಟ್ ಎನಿ 2 ಪ್ರಾಪರ್ಟೀಸ್ ಹಿಯರ್. ಇನ್ನು ಡಿಫೈನ್ ಎಕ್ಸ್ಟ್ರೂಷನ್ ಅಂತ ಕೇಳ್ತಾರೆ. ಎಕ್ಸ್ಟ್ರೂಷನ್ ಇಸ್ ಎ ಮೆಟಲ್ ಫಾರ್ಮಿಂಗ್ ಪ್ರೋಸೆಸ್ ಇನ್ ವಿಚ್ ಮೆಟಲ್ ಇಸ್ ಡೈ. ಮೆಟಲ್ನ ಡೈಯಲ್ಲಿ ಫೋರ್ಸ್ ಮಾಡಿ ನಿಮಗೆ ಬೇಕಾಗಿರುವಂತಹ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್ ಆಬ್ಜೆಕ್ಟ್ಸ್ನ ಪ್ರೊಡ್ಯೂಸ್ ಮಾಡುವಂತಹ ಪ್ರೋಸೆಸ್ಗೆ ಎಕ್ಸ್ಟ್ರೂಷನ್ ಅಂತ ಕರಿತೀವಿ. ನೆಕ್ಸ್ಟು ಲೀಸ್ಟ್ ಎನಿ 2 ಅಥವಾ ಡಿಫೈನ್ ಎನಿ 2 ಪ್ರೆಸ್ ಆಪ್ರೇಷನ್ಸ್ ಅಂತ ಕ್ವಶನ್ ಬಂದರೆ ಟೇಕ್ಔಟ್ ಬೇಸಿಕ್ 2 ಪ್ರೆಸ್ ಆಪ್ರೇಷನ್. ಶೀಟ್ ಮೆಟಲ್ ಆಪ್ರೇಷನ್ಗೂ ಇದೇ ತೊಗೋಬೋದು, ಪ್ರೆಸ್ ಆಪ್ರೇಷನ್ಗೂ ಇದೇ ತೊಗೋಬೋದು. ಬ್ಲ್ಯಾಂಕಿಂಗ್ ಮತ್ತು ಪಂಚಿಂಗ್ ತೊಗೊಳ್ಳಿ. ಪ್ರೊಡ್ಯೂಸಿಂಗ್ ಫ್ಲ್ಯಾಟ್ ಕಾಂಪೋನೆಂಟ್ಸ್ಗೆ ಬ್ಲ್ಯಾಂಕಿಂಗ್ ಅಂತ ಕರಿತೀವಿ. ಮೇಕಿಂಗ್ ಹೋಲ್ಸ್ ಇನ್ ಎ ಶೀಟ್ಗೆ ಪಂಚಿಂಗ್ ಅಂತ ಕರಿತೀವಿ. ಫಾರ್ ದ ಸೇಮ್ ಕ್ವಶನ್ ಇಫ್ ದೇ ಆಸ್ಕ್ ಫಾರ್ 3 ಮಾರ್ಕ್ಸ್ ಯು ನೀಡ್ ಟು ರೈಟ್ ದ ಎಕ್ಸಾಂಪಲ್ಸ್ ಆಲ್ಸೋ. ಸೊ ಈ ಥರ ನೀವು ಕರೆಕ್ಟಾಗಿ ಕೆಟಗರೈಸ್ ಮಾಡಿ ಓದ್ಕೊಳ್ಳಿ. ಇಲ್ಲಿ ನೋಡ್ಬೋದು CO5ಅಲ್ಲಿ ಯಾವುದೇ ಕ್ವಶನ್ಸ್ ಇಲ್ಲ ಮೆಷಿನ್ ಟೂಲ್ಸ್ ಬಗ್ಗೆ. ಹಾಗಾಗಿ ವೀಕ್ ನಂಬರ್ 10 ತನಕ ಓದ್ಕೊಂಡ್ರೆ ಆಲ್ ದ 2 ಮಾರ್ಕ್ಸ್ ಕ್ವಶನ್ ವಿಲ್ ಬಿ ಓವರ್. ಇಲ್ಲಿ 10 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್, 2 ಮಾರ್ಕ್ಸ್. ಆ್ಯಂಡ್ ಇಫ್ ಯು ನೀಡ್ ಟು ರೈಟ್ 5 ಕ್ವಶನ್ಸ್. ಸೊ ಯಾವುದಾದ್ರೂ 5 ಕ್ವಶನ್ನ ತೊಗೊಂಡು ಆನ್ಸರ್ ಮಾಡಿದ್ರೆ ಈ ಒಂದು ಪಾರ್ಟ್ ಮುಗಿಯಿತು. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಮೂವ್ ಟು ಕ್ವಶನ್. ಲೆಟ್ ಅಸ್ ಡಿಸ್ಕಸ್ ದ ಕ್ವಶನ್ ಫಸ್ಟ್. ಏನು ಕ್ವಶನ್ ಕೊಟ್ಟಿದ್ದಾರೆ, ಏನು ಬರೀಬೇಕು ನೋಡಿ. ಸ್ಕೆಚ್ ದ ಯೂನಿಟ್ ಸೆಲ್ ಆಫ್ ಎಫ್ ಸಿ ಸಿ. ಎಫ್ ಸಿ ಸಿ ಕ್ರಿಸ್ಟಲ್ ಸ್ಟ್ರಕ್ಚರ್ದು ಯೂನಿಟ್ ಸೆಲ್ಲನ್ನು ಸ್ಕೆಚ್ ಮಾಡಿ
ಅದ್ರದ್ದು ಆಟೋಮಿಕ್ ಪೊಸಿಷನನ್ನು ಲೇಬಲ್ ಮಾಡಿ. ತುಂಬ ಸಿಂಪಲ್ ಕ್ವಶನ್ನು, ಇಲ್ಲಿ ಯಾವುದೇ ಥರ ಎಕ್ಸ್ಪ್ಲನೇಷನ್ ಬರೀಬೇಕಾಗಿಲ್ಲ, ಸ್ಕೆಚ್ ಮಾಡಿದ್ರೆ ಸಾಕಾಗುತ್ತೆ, ಅದ್ರದ್ದು ಪಾರ್ಟ್ಸ್ನ ಲೇಬಲ್ ಮಾಡಿದ್ರೆ ಸಾಕಾಗುತ್ತೆ. ಎನಿ 3 ಅಡ್ವಾನ್ಸ್ಡ್ ಕೋಟಿಂಗ್ ಟೆಕ್ನಾಲಜೀಸ್. ಸೊ ಸಿಲೆಬಸ್ಸಲ್ಲೇ ಕೊಟ್ಟಿದ್ದಾರೆ ಯಾವ್ಯಾವುದು ಅಂತ. PVD, CVD ಮತ್ತು ಲೇಸರ್ ಟ್ರೀಟ್ಮೆಂಟ್, ಆ 3 ಲಿಸ್ಟ್ ಮಾಡಿದ್ರೆ ಸಾಕಾಗುತ್ತೆ. ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್. ತುಂಬ ಇಂಪಾರ್ಟೆಂಟ್ 3 ಸ್ಟೆಪ್ಸು. ಯಾವುದು? ಫಸ್ಟು ಹೀಟಿಂಗ್ ಮಾಡ್ತಾರೆ, ನೆಕ್ಸ್ಟ್ ಸೋಕಿಂಗ್ ಮಾಡ್ತಾರೆ, ಅದಾದಮೇಲೆ ಅದನ್ನು ಕೂಲಿಂಗ್ ಮಾಡ್ತಾರೆ, ಕಂಟ್ರೋಲ್ಡ್ ಕೂಲಿಂಗ್ ಮಾಡ್ತಾರೆ. ನೆಕ್ಸ್ಟು ಕಾರ್ಬನ್ ನ್ಯಾನೋ ಟ್ಯೂಬ್ದು ಅಡ್ವಾಂಟೇಜಸ್ ಬರೀರಿ, ಹೈಲೈಟ್ ಅಂತ ಕೇಳಿದ್ದಾರೆ. ಎಷ್ಟು ಬರೀಬೇಕು? ಯು ಕ್ಯಾನ್ ರೈಟ್ ಎನಿ ತ್ರೀ ಅಡ್ವಾಂಟೇಜಸ್ ಬರೆದ್ರೆ ಸಾಕಾಗುತ್ತೆ. ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟೆಪ್ಸ್ ಕೇಳಿದ್ದಾರೆ, ಲಿಸ್ಟ್ ಕೇಳಿರೋದ್ರಿಂದ ಯು ಕ್ಯಾನ್ ರೈಟ್ ಸ್ಟಾರ್ಟಿಂಗ್ ಫ್ರಮ್ ಕ್ಯಾಡ್ ಮೋಲ್ಡಿಂಗ್ ಟು ಪೋಸ್ಟ್ ಪ್ರೊಸೆಸಿಂಗ್. 6 ಸ್ಟೆಪ್ಸ್ ಇದೆ, ಎರಡೆರಡಕ್ಕೆ ಒಂದೊಂದು ಮಾರ್ಕ್ಸ್ ಇರುತ್ತೆ. ಬೇಸಿಕ್ ಪ್ರಿನ್ಸಿಪಲ್ ಆಫ್ ಫೋರ್ಜಿಂಗ್ ಕೇಳಿದ್ದಾರೆ. ಫೋರ್ಜಿಂಗ್ ಅಂದರೆ ಡೆಫಿನೇಷನ್ ಬರೀರಿ, ಅದು ಹೆಂಗೆ ವರ್ಕಿಂಗ್ ಆಗುತ್ತೆ ಅನ್ನೋದ್ರ ಬಗ್ಗೆ ಪ್ರಿನ್ಸಿಪಲ್ ಬರೆದ್ರೆ ಸಾಕಾಗುತ್ತೆ. ಶಿಯರಿಂಗ್ ನೋಡಿ, ಪ್ರೀವಿಯಸ್ಸಲ್ಲಿ ಎನಿ ಟು ಪ್ರೆಸ್ ಆಪ್ರೇಷನ್ ಕೇಳಿದರು, ಇಲ್ಲಿ ಶಿಯರಿಂಗ್ ಅಂದರೆ ಡಿಫೈನ್ ಮಾಡಿ ವಿತ್ 2 ಎಕ್ಸಾಂಪಲ್ಸ್ ಅಂತ ಕೇಳಿದ್ದಾರೆ. ಸೊ ಯು ಕ್ಯಾನ್ ಈಸಿಲಿ ಮೇಕ್ ಇಟ್ ಔಟ್. 2 ಎಕ್ಸಾಂಪಲ್ಸ್ನ ಆರಾಮಾಗಿ ಬರೀಬಹುದು ಶೇರಿಂಗ್ ಮಾಡೋದು ಆಪ್ರೇಷನ್ಸಲ್ಲಿ. ಅಲ್ಲಿ ಪಂಚಿಂಗ್ ಆ್ಯಂಡ್ ಬ್ಲ್ಯಾಂಕಿಂಗೇ ತೊಗೋಬೋದು, ಮತ್ತು ಅದರಲ್ಲಿ ಅದರದ್ದು ಎಕ್ಸಾಂಪಲ್ಸ್ ಸಮೇತ ಕೊಡ್ಬೋದು. ಇನ್ನು ಅಪ್ ಮಿಲ್ಲಿಂಗ್ದು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಯು ಕ್ಯಾನ್ ರೈಟ್ ಅ ಸಿಂಪಲ್ ಡಯಾಗ್ರಾಮ್ ಆಫ್ ಮಿಲ್ಲಿಂಗ್ ಕಟರ್ ರೊಟೇಟಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್ ಫಾರ್ ದ ವರ್ಕ್ ಪೀಸ್ ಮೂಮೆಂಟ್, ಆ ಥರ ಬರೆದು ನೀವು ಡಯಾಗ್ರಾಮ್ ಬರೆದು ಎಕ್ಸ್ಪ್ಲೈನ್ ಮಾಡಿದ್ರೆ ದಿಸ್ ಈಸ್ ಓವರ್. ನೋಡಿ, ಲಾಸ್ಟ್ CO ಒಂದು ಕ್ವಶನ್ ಇದೆ, ಇನ್ನು ಮಿಕ್ಕಿದೆಲ್ಲ ಅಗೇನ್ ವೀಕ್ ನಂಬರ್ 1 to ವೀಕ್ ನಂಬರ್ 10 ಕವರ್ ಆಗಿದೆ. ಸೊ ಸಿಮಿಲರ್ ಕ್ವಶನ್ಸ್ ಯು ಕ್ಯಾನ್ ಪ್ರಿಪೇರ್ ಫಾರ್ ಯುವರ್ ಎಕ್ಸಾಮಿನೇಷನ್ ಆಲ್ಸೋ. ಸೊ ಡ್ರಾ ಮಾಡಿ ಅದರದ್ದು ಲೇಬಲ್ ಮಾಡಿ ಅಂತ ಕೇಳಿರೋದ್ರಿಂದ FCC ಯೂನಿಟ್ ಸೆಲ್ದು ಯು ಕ್ಯಾನ್ ಡ್ರಾ ಇಟ್. ಫಸ್ಟು ಕ್ಯೂಬ್ ಬರೆದು ಆಮೇಲೆ ಎಲ್ಲ ಫೇಸಸ್ಗಳಲ್ಲಿ ಮತ್ತು ಎಡ್ಜಸ್ಗಳಲ್ಲೆಲ್ಲ ಯೂನಿಟ್ ಸೆಲ್ ಇದು ಆಟಮ್ಸ್ನ ತೋರಿಸಿ. ಸೊ ಫೇಸ್ ಸೆಂಟರ್ಡ್ ಆಟಮ್ ಯಾವುದು, ಕಾರ್ನರ್ ಆಟಮ್ ಯಾವುದು, ಮತ್ತು ಸೈಡ್ಸ್ದು ಡೈಮೆನ್ಷನ್ ಯಾವ ಥರ ಇರುತ್ತೆ ಅಂತ ತೋರಿಸಿದ್ರೆ ಯು ಕ್ಯಾನ್ ಈಸಿಲಿ ಗೆಟ್ 3 ಮಾರ್ಕ್ಸ್. ಇನ್ನು ಅಡ್ವಾನ್ಸ್ಡ್ ಕೋಟಿಂಗ್ ಟೆಕ್ನಾಲಜಿ ಲೀಸ್ಟ್ ಮಾತ್ರ ಕೇಳಿರೋದ್ರಿಂದ PVD, CVD ಆ್ಯಂಡ್ ಲೇಸರ್ ಟ್ರೀಟ್ಮೆಂಟ್ ಅಂತ ಬರಿಬಹುದು ಈ ಕ್ವಶನ್ಗೆ. ಇನ್ನು ಸ್ಟೆಪ್ಸ್ ಇನ್ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್ ಕೇಳಿದ್ದಾರೆ. ಸೊ ಫಸ್ಟು ಹೀಟಿಂಗು, ಸೋಕಿಂಗು, ಕೂಲಿಂಗ್ ನಾನು ಆಲ್ರೆಡಿ ಹೇಳಿದೆ. ಮೆಟಲ್ನ ರಿಕ್ವೈರ್ಡ್ ಟೆಂಪ್ರೇಚರ್ಗೆ ಹೀಟ್ ಮಾಡೋದು, ಅದೇ ಟೆಂಪ್ರೇಚರಲ್ಲಿ ಸ್ವಲ್ಪ ಹೊತ್ತು ಅದನ್ನು ಹೋಲ್ಡ್ ಮಾಡೋದು, ಏರು, ವಾಟರು, ಆಯಿಲ್ ಆ 3ರಲ್ಲಿ ಯಾವುದು ನಾರ್ಮಲೈಸಿಂಗ, ಅನಿಲಿಂಗ, ಆರ್ಮಿಂಗ ಅಂತ ನೋಡಿಕೊಂಡು ಕೂಲ್ ಮಾಡುವಂಥದ್ದು. ಸೊ ಇದು ಬಂದು ಸ್ಟೆಪ್ಸ್ ಇನ್ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್. ಇನ್ನು 3 ಅಡ್ವಾಂಟೇಜಸ್ ಆಫ್ ಕಾರ್ಬನ್ ನ್ಯಾನೋ ಟ್ಯೂಬ್ ಬಂದರೆ, ಕಾರ್ಬನ್ ನ್ಯಾನೋ ಟ್ಯೂಬ್ಸು ಎಕ್ಸ್ಟ್ರೀಮ್ಲಿ ಹೈ ಸ್ಟ್ರೆಂತ್ ಟು ವೆಯ್ಟ್ ರೇಷಿಯೋ. ಸ್ಟ್ರೆಂತ್ ಮತ್ತು ವೆಯ್ಟ್ ರೇಷಿಯೋ ತುಂಬ ಚೆನ್ನಾಗಿರೋದ್ರಿಂದ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಮೆಟೀರಿಯಲ್ ಇದು. ಎಲೆಕ್ಟ್ರಿಕಲ್ ಮತ್ತು ಥರ್ಮಲ್ ಕಂಡಕ್ಟಿವಿಟಿ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಮತ್ತು ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಎಲೆಕ್ಟ್ರಾನಿಕ್ಸ್, ಏರೋಸ್ಪೇಸ್ ಆ್ಯಂಡ್ ನ್ಯಾನೋ ಟೆಕ್ನಾಲಜಿಲಿ ಯೂಸ್ ಮಾಡ್ತಾರೆ ಇದನ್ನು, ನ್ಯಾನೋ ಟ್ಯೂಬ್ಸ್ನ. ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟೆಪ್ ನಾನು ಹೇಳಿದೆ. ಫಸ್ಟು 3D ಮಾಡಲ್ ಮಾಡ್ತಾರೆ, ಆಮೇಲೆ STL5 ಕನ್ವರ್ಟ್ ಮಾಡ್ತಾರೆ, ಸ್ಲೈಸಿಂಗ್ ಮಾಡ್ತಾರೆ, ಪ್ರಿಂಟಿಂಗ್ ಮಾಡ್ತಾರೆ, ಲಾಸ್ಟಲ್ಲಿ ಪೋಸ್ಟ್ ಪ್ರೊಸೆಸಿಂಗ್, ಅದರಲ್ಲಿ ಫಿನಿಶಿಂಗ್ ಮಾಡಿ ಕ್ಲೀನಿಂಗ್ ಮಾಡುವಂಥದ್ದು ಲಾಸ್ಟ್ ಸ್ಟೆಪ್ ಆಗಿರುತ್ತೆ. ಹಾಗಾಗಿ ದಿಸ್ ಈಸ್ ದ ಲಾಸ್ಟ್ ಸ್ಟೆಪ್ ಇನ್ ಅಡಿಟಿವ್ ಮ್ಯಾನ್ ಪ್ರೋಸೆಸ್. ಇನ್ನು ಫೋರ್ಜಿಂಗ್ ಪ್ರಿನ್ಸಿಪಲ್ ಕೇಳಿದ್ದಾರೆ. ಫೋರ್ಜಿಂಗ್ದು ಡೆಫಿನಿಷನ್ನು, ಇನ್ ಫೋರ್ಜಿಂಗ್ ದ ಮೆಟೀರಿಯಲ್ ಇಸ್ ಪ್ಲಾಸ್ಟಿಕಲಿ ಡಿಫಾರ್ಮ್ಡ್ ಯೂಸಿಂಗ್ ಕಂಪ್ರೆಸಿವ್ ಫೋರ್ಸಸ್. ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಯಾವುದರಿಂದ ಮಾಡ್ತಾರೆ? ಬೈ ಯೂಸಿಂಗ್ ಹ್ಯಾಮರ್ ಆರ್ ಪ್ರೆಸ್ ಅಂತ ಬರೀರಿ. ಮತ್ತು ಇಟ್ ಇಂಪ್ರೂವ್ಸ್ ಗ್ರೈನ್ ಸ್ಟ್ರಕ್ಚರ್ ಆ್ಯಂಡ್ ಸ್ಟ್ರೆಂತ್ ಆಫ್ ಮೆಟೀರಿಯಲ್, ಪ್ರಾಪರ್ಟೀಸ್ನ ಬರೀಬೇಕು. ಸೊ ದಟ್ ಈಸ್ ಸೊ ದೀಸ್ ಆರ್ ದ ಪ್ರಿನ್ಸಿಪಲ್ ಆ್ಯಂಡ್ ದೀಸ್ ಆರ್ ದ ಪ್ರಾಪರ್ಟೀಸ್ ವಿಚ್ ಕ್ಯಾನ್ ಬಿ ಇಂಪ್ರೂವ್ಡ್ ಆಫ್ಟರ್ ಫೋರ್ಜಿಂಗ್. ಸೊ ಯು ಕ್ಯಾನ್ ರೈಟ್ ದಟ್ ಆಲ್ಸೋ. ಇನ್ನು ಶಿಯರಿಂಗ್ ಅಂತ ಅಂದರೆ, ಶಿಯರಿಂಗ್ ಇಸ್ ಎ ಕಟಿಂಗ್ ಆಪ್ರೇಷನ್ ವಿತೌಟ್ ಚಿಪ್ ಫಾರ್ಮೇಷನ್. ಇಲ್ಲಿ ಯಾವುದೇ ಥರ ಚಿಪ್ ಫಾರ್ಮೇಷನ್ ಆಗದೇ ಆಗುವಂಥದ್ದಕ್ಕೆ ಶಿಯರಿಂಗ್ ಅಂತ ಕರಿತೀವಿ. ಇಲ್ಲಿ ಶಿಯರ್ ಫೋರ್ಸ್ನ ಯೂಸ್ ಮಾಡ್ತಾರೆ 2 ಮೆಟೀರಿಯಲ್ನ ಸಪ್ರೇಟ್ ಮಾಡೋದಕ್ಕೆ. ಎಕ್ಸಾಂಪಲ್ಸ್ ಬಂದು ಬ್ಲ್ಯಾಂಕಿಂಗ್ ಮತ್ತು ಪಂಚಿಂಗು. ಬ್ಲ್ಯಾಂಕಿಂಗಲ್ಲಿ ಪ್ರಾಡಕ್ಟು ಏನು ಹೊರಗಡೆ ತೊಗೋತಿರಲ್ಲ ಕಟ್ ಮಾಡಿದ್ಮೇಲೆ, ಅದಕ್ಕೆ ಬ್ಲ್ಯಾಂಕಿಂಗ್ ಅಂತ ಕರೀತಾರೆ. ಪಂಚಿಂಗ್ ಅಂದರೆ ಏನು ಹೋಲ್ನ ಪ್ರೊಡ್ಯೂಸ್ ಮಾಡ್ತೀರಾ ಅದಕ್ಕೆ ಪಂಚಿಂಗ್ ಅಂತ ಕರೀತಾರೆ. ಇನ್ನು ಅಪ್ ಮಿಲ್ಲಿಂಗ್ ಬಗ್ಗೆ ಕೇಳಿರೋದ್ರಿಂದ ಅಪ್ ಮಿಲ್ಲಿಂಗ್ದು ಡಯಾಗ್ರಾಮ್ ಬರೀಬೇಕು ನೀವು. ಯು ಕ್ಯಾನ್ ರೈಟ್ ದಿಸ್ ಡಯಾಗ್ರಾಮ್. ಕಟ್ಟರ್ ಯಾವ ಥರ ರೊಟೇಟ್ ಆಗ್ತಾ ಇದೆ, ವರ್ಕ್ ಪೀಸ್ ಯಾವ ಥರ ಫೀಲ್ ಆಗ್ತಾ ಇದೆ, ಅದನ್ನು ನೀವು ಡಯಾಗ್ರಾಮ್ಗೆ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಇರುತ್ತೆ. ಇದನ್ನು ಬರೀಬೇಕಾಗುತ್ತೆ ನೀವು. ಯು ನೀಡ್ ಟು ರೈಟ್ ದ ಕಟರ್ ರೊಟೇಟ್ಸ್ ಆಪೋಸಿಟ್ ಟು ದ ಫೀಡ್ ಡೈರೆಕ್ಷನ್. ಚಿಪ್ ಥಿಕ್ನೆಸ್ಸು ಸ್ಟಾರ್ಟಿಂಗ್ 0 ಇರುತ್ತೆ, ಆಮೇಲೆ ಹೋಗ್ತಾ ಮ್ಯಾಕ್ಸಿಮಮ್ ಆಗುತ್ತೆ. ರಫ್ ಮಿಷಿನಿಂಗಿಗೆ ಅಪ್ ಮಿಲ್ಲಿಂಗ್ನ ಅಡಾಪ್ಟ್ ಮಾಡ್ತಾರೆ, ನಾಟ್ ಫಾರ್ ದ ಸ್ಮೂತ್ ಫಿನಿಶಿಂಗ್. ಸೊ 3 ಪಾಯಿಂಟ್ಸ್ ಬರೆದ್ರೆ ಸಾಕಾಗುತ್ತೆ. ಅದಕ್ಕೋಸ್ಕರ ಐ ಹ್ಯಾವ್ ಗಿವನ್ ಓನ್ಲಿ ದ ರಿಲೆವೆಂಟ್ ಆನ್ಸರ್ಸ್, ನಾಟ್ ಟು ದ ಕಂಪ್ಲೀಟ್ ಪ್ಯಾರಾಗ್ರಾಫ್ ಆನ್ಸರ್ಸ್ ಕೊಟ್ಟಿಲ್ಲ. ಐ ಹ್ಯಾವ್ ಗಿವನ್ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಆ ಥರ ಕೊಟ್ಟಿದ್ದೀನಿ. ಯು ಕ್ಯಾನ್ write like this also to get a good marks in your examination.
ಇನ್ನು ಪಾರ್ಟ್ ಡಿ ಸೆಕ್ಷನ್ 1 ಕ್ವಶನ್ಸ್ ನೋಡೋದಾದರೆ ವಿ ಹ್ಯಾವ್ 8 ಕ್ವಶನ್ಸ್ ಹಿಯರ್. ಯು ನೀಡ್ ಟು ಆನ್ಸರ್ ಫಾರ್ 5 ಕ್ವಶನ್. ಸೊ ಇಲ್ಲಿ ನಿಮಗೆ ಯಾವ್ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ನಾನು ಆಲ್ರೆಡಿ ಸ್ಕೀಮಲ್ಲಿ ಹೇಳಿದ್ದೀನಿ. ಸೊ ಫಸ್ಟ್ ಕ್ವಶನ್ ತೊಗೊಳ್ಳೋಣ, ಏನೇನಿದೆ ಅಂತ ನೋಡೋಣ. ಡಿಫೈನ್ ದ ಫಾಲೋಯಿಂಗ್ ಟರ್ಮ್ಸ್: ಕೋಆರ್ಡಿನೇಷನ್ ನಂಬರ್, ಲ್ಯಾಟಿಸ್ ಪಾಯಿಂಟ್, ಪ್ಯಾಕಿಂಗ್ ಫ್ಯಾಕ್ಟರ್. ಹಾಗಾದರೆ ಏನು ಅಂತ ಕೇಳಿದ್ದಾರೆ. ಸೊ ಮೂರದು ಡೆಫಿನಿಷನ್ ಬರೆದ್ರೆ ಸಾಕಾಗುತ್ತೆ. ಆ್ಯಂಡ್ ಯು ಕ್ಯಾನ್ ರೈಟ್ ವ್ಯಾಲ್ಯೂಸ್ ಆಲ್ಸೋ. ಕೋಆರ್ಡಿನೇಷನ್ ನಂಬರ್ ಆಫ್ FCC ಎಷ್ಟು, BCC ಎಷ್ಟು, HCP ಎಷ್ಟು ಅಂತ ಬರೀಬೋದು. ಲ್ಯಾಟಿಸ್ ಪಾಯಿಂಟ್ ಅಂದರೆ ಡೆಫಿನೇಷನ್ ಸಾಕಾಗುತ್ತೆ. ಪ್ಯಾಕಿಂಗ್ ಫ್ಯಾಕ್ಟರ್ ಅಂದರೆ APF ಅಂತ ಕರಿತೀವಿ. APF ಅಲ್ಲಿ BCC, FCC ಮತ್ತು HCPದು ಎಷ್ಟು ವ್ಯಾಲ್ಯೂ ಇದೆ ಅಂತ ಬರೆದ್ರೆ ಸಾಕಾಗುತ್ತೆ. ಇನ್ನು ಲೇಸರ್ ಸರ್ಫೇಸ್ ಟ್ರೀಟ್ಮೆಂಟ್ ಬಗ್ಗೆ ಕೇಳಿದರೆ, ಯು ನೀಡ್ ಟು ಡ್ರಾ ಅ ಸಿಂಪಲ್ ಸ್ಕೆಚ್ ಆ್ಯಂಡ್ ಯು ಕ್ಯಾನ್ ಎಕ್ಸ್ಪ್ಲೈನ್ ದ್ಯಾಟ್. ಶೇಪ್ ಮೆಮೊರಿ ಅಲಾಯ್ಸ್ ಅಂದರೆ ಯಾವುದು ಮತ್ತು ಯಾವ ಒಂದು ಪ್ರಾಪರ್ಟಿ ಏನು SMEಗೆ ತುಂಬ ಇಂಪಾರ್ಟೆಂಟ್, ಯೂನಿಕ್ ಪ್ರಾಪರ್ಟಿ ಇರುತ್ತೆ, ಯಾವುದಾದ್ರು 2 ಅಪ್ಲಿಕೇಶನ್ನ ನೀವು ಬರೀಬೇಕಾಗುತ್ತೆ. ಐಡೆಂಟಿಫೈ ದ ಅಪ್ರೋಪ್ರಿಯೇಟ್ ಸರ್ಫೇಸ್ ಹಾರ್ಡ್ನಿಂಗ್ ಪ್ರೋಸೆಸ್ ಫಾರ್ ಸ್ಟೇನ್ಲೆಸ್ ಸ್ಟೀಲ್. ಸ್ಟೇನ್ಲೆಸ್ ಸ್ಟೀಲಲ್ಲಿ ಯಾವ ಸರ್ಫೇಸ್ ಹಾರ್ಡ್ನಿಂಗ್ ಪ್ರೋಸೆಸ್ ಯೂಸ್ ಮಾಡಿದ್ರೆ ಬೆಟರ್ ಆಗುತ್ತೆ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಯೂಸ್ ಮಾಡುವಂಥ ಸ್ಟೇನ್ಲೆಸ್ ಸ್ಟೀಲಲ್ಲಿ ಇನ್ನೂ ಕ್ವಶನ್ನು. ನೆಕ್ಸ್ಟ್ ಹೈಲೈಟ್ ದ ಡಿಫರೆಂಟ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜೀಸ್. ಯಾವ್ಯಾವ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜೀಸ್ ಇದೆ ಅಂತ ಹೈಲೈಟ್ ಮಾಡಬೇಕು. ಆ್ಯಂಡ್ 5 ಮಾರ್ಕ್ಸ್ ಆಗಿರೋದ್ರಿಂದ ಯು ನೀಡ್ ಟು ಎಕ್ಸ್ಪ್ಲೈನ್ ಈಚ್ ಆ್ಯಂಡ್ ಎವ್ರಿ ಒನ್. ರೋಲಿಂಗ್ ಪ್ರೋಸೆಸ್ದು ಅಪ್ಲಿಕೇಶನ್ಸ್ ಬರೀರಿ ಅಂತ ಕೇಳಿದರೆ ಯು ಕ್ಯಾನ್ ರೈಟ್ ಎನಿ 5 ಅಪ್ಲಿಕೇಶನ್ಸ್. 2 ಕಾಂಪೊನೆಂಟ್ಸ್ ಆಫ್ ಪ್ರೆಸ್ ಬರೀರಿ ಅಂತ ಹೇಳಿದ್ದಾರೆ. ಯು ನೀಡ್ ಟು ಎಕ್ಸ್ಪ್ಲೈನ್ ಫಾರ್ ಈಚ್ 2.5 ಮಾರ್ಕ್ಸ್. ಇನ್ನು ಕಟಿಂಗ್ ಟೂಲ್ ಕ್ಲಾಸಿಫಿಕೇಷನ್ನು ಎಲ್ಲ ಕ್ಲಾಸಿಫಿಕೇಷನ್ನು ಬರೀಬೇಕಾಗುತ್ತೆ ಇಲ್ಲಿ. ಸೊ ಇಷ್ಟು ಕ್ವಶನ್ಸ್ ಆಗಿತ್ತು. ವಿಲ್ ಟೇಕ್ ಅಪ್ ದ ಆನ್ಸರ್. ನಾನು ಆಲ್ರೆಡಿ ಹೇಳಿದಾಗೆ ಕೋಆರ್ಡಿನೇಷನ್ ನಂಬರ್ ಬರೀಬೇಕಾದ್ರೆ ಡೆಫಿನಿಷನ್ಗೆ ದೇ ವಿಲ್ ಸ್ಪೆಸಿಫೈ ಫಾರ್ 1 ಮಾರ್ಕ್ಸ್ ಅಥವಾ ಏನು ನೋಡಿ 3ಕ್ಕೂ 1 ಮಾರ್ಕ್ಸ್ ಇರುತ್ತೆ. ಬಟ್ ದ ವ್ಯಾಲ್ಯೂಸ್ ವಿಚ್ ಯು ಆರ್ ರಿಟನ್ ಇನ್ ಹಿಯರ್ ವಿಚ್ ಇಸ್ ಮಿಸ್ಸಿಂಗ್ ಇನ್ ಹಿಯರ್, ಬಟ್ ಯು ನೀಡ್ ಟು ರೈಟ್ ಕೋಆರ್ಡಿನೇಷನ್ ನಂಬರ್ ಆಫ್ FCC and SCP is 12 and BCC is 8. ಅದನ್ನು ಬರೀಬೇಕಾಗುತ್ತೆ. ಸಿಮಿಲರ್ಲಿ APF. ಸೊ APF of BCC and SCP is same, HCP is same, that is 0.74, and for the BCC it is 0.68. ಈ ವ್ಯಾಲ್ಯೂಸ್ ಬರೆದ್ರೆ ಯು ಕ್ಯಾನ್ ಗೆಟ್ 2 ಮಾರ್ಕ್ಸ್ ಫಾರ್ ದಿಸ್ ಆ್ಯಂಡ್ 1 ಮಾರ್ಕ್ಸ್ ಫಾರ್ ಲ್ಯಾಟಿಸ್ ಪಾಯಿಂಟ್. ಸೊ ಟೋಟಲ್ 5 ಮಾರ್ಕ್ಸ್ ಸಿಗುತ್ತೆ. ಸೆಕೆಂಡ್ ಕ್ವಶನ್ ಲೇಸರ್ ಸರ್ಫೇಸ್ ಟ್ರೀಟ್ಮೆಂಟು. ಯು ಕ್ಯಾನ್ ರೈಟ್ ಅ ಲೇಸರ್ ಸರ್ಫೇಸ್ ಟ್ರೀಟ್ಮೆಂಟ್ ಲೈಕ್ ದಿಸ್. ಇಲ್ಲಿ ಯಾವುದೇ ಥರ ಕೋಟ್ ಆಗೋದಿಲ್ಲ, ಮೆಟೀರಿಯಲ್ ಪ್ರಾಪರ್ಟೀಸೇ ಚೇಂಜ್ ಆಗೋದ್ರಿಂದ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಯು ನೀಡ್ ಟು ಟೇಕ್ ಕೇರ್ ಆಫ್. ಮೆಟಲ್ ಸರ್ಫೇಸ್ ಇರುತ್ತೆ, ಅದರ ಮೇಲ್ಗಡೆ ಲೇಸರ್ನ ಬಿಟ್ಟಾಗ ಮೆಲ್ಟ್ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ಮೆಟಾಲಿಕ್ ಮೆಟೀರಿಯಲ್ಲು ಅದರದ್ದೇ ಆದಂತಹ ಪ್ರಾಪರ್ಟೀಸ್ ಚೇಂಜ್ ಮಾಡಿಕೊಂಡು ಮಾಡಿಫೈಡ್ ಸರ್ಫೇಸ್ ಲೇಯರ್ನ ಕ್ರಿಯೇಟ್ ಆಗುತ್ತೆ ಆಫ್ಟರ್ ದ ಕೂಲಿಂಗ್. ಸೊ ಅದನ್ನು ಬರೀಬೇಕಾಗುತ್ತೆ. ಯು ನೀಡ್ ಟು ರೈಟ್ ದ ಡೆಫಿನಿಷನ್ ಆ್ಯಂಡ್ ವರ್ಕಿಂಗ್ ಪ್ರಿನ್ಸಿಪಲ್. ಹೈ ಎನರ್ಜಿ ಲೇಸರ್ ಬೀಮ್ನ ಮೆಟೀರಿಯಲ್ ಸರ್ಫೇಸ್ ಮೇಲೆ ಫೋಕಸ್ ಮಾಡ್ತಾರೆ. ರ್ಯಾಪಿಡಾಗಿ ಹೀಟ್ ಆ್ಯಂಡ್ ಕೂಲ್ ಆಗೋದ್ರಿಂದ ಸರ್ಫೇಸ್ ಪ್ರಾಪರ್ಟಿ ಚೇಂಜ್ ಆಗುತ್ತೆ. ಅಡ್ವಾಂಟೇಜಸ್ ಬಂದು ಹಾರ್ಡ್ನೆಸ್ ಮತ್ತು ವೇರ್ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ಮಿನಿಮಮ್ ಡಿಸ್ಟಾರ್ಷನ್ ಆಗುತ್ತೆ ಒಳಗಡೆ ಯಾವುದೇ ಥರ ಕ್ರಿಸ್ಟಲ್ಸು. ಪ್ರಿಸೈಸ್ ಕಂಟ್ರೋಲ್ ಆಗಿ ಬರುತ್ತೆ. ಯಾವುದೇ ಥರ ಏನೋ ಒಂದು ಕಡೆ ಕೋಟ್ ಆಗೋದು ಇನ್ನೊಂದು ಕಡೆ ಕೋಟ್ ಆಗದೇ ಇರೋದು ಆ ಥರ ಬರೋದಿಲ್ಲ. ಸೊ ಗೇರ್ಸು, ಟೂಲ್ಸು, ಆಟೋಮೋಟಿವ್ ಪಾರ್ಟ್ಸಲ್ಲಿ ನಾವು ಲೇಸರ್ ಟ್ರೀಟ್ಮೆಂಟ್ಸ್ನ ನೋಡ್ಬೋದು. ಇನ್ನು ಶೇಪ್ ಮೆಮೊರಿ ಅಲಾಯ್ ಅಂದರೆ ಏನು ಅಂತ ಕೇಳಿದ್ದಾರೆ. ಶೇಪ್ ಮೆಮೊರಿ ಅಲಾಯ್ ಅಂದರೆ ಯಾವ ಒಂದು ಅಲಾಯ್ಸ್ಗಳು ಒರಿಜಿನಲ್ ಶೇಪ್ಗೆ ಆಫ್ಟರ್ ದ ಡಿಫಾರ್ಮೇಷನ್ ಅಥವಾ ವೆನ್ ಹೀಟೆಡ್ ಆದಾಗ ಒರಿಜಿನಲ್ ಶೇಪಿಗೆ ಬರುತ್ತೋ ಅನ್ನೋದಕ್ಕೆ ನಾವು ಶೇಪ್ ಮೆಮೊರಿ ಅಲಾಯ್ಸ್ ಅಂತ ಕರಿತೀವಿ. ಸೊ ಬೇಕಾಗಿರುವಂಥ ಯೂನಿಕ್ ಪ್ರಾಪರ್ಟಿ ಶೇಪ್ ಮೆಮೊರಿ ಎಫೆಕ್ಟ್ ಮತ್ತು ಸೂಪರ್ ಎಲಾಸ್ಟಿಸಿಟಿ. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಮೆಡಿಕಲ್ ಸ್ಟೆಂಟ್ಸು, ಆರ್ಥೋಡಾಂಟಿಕ್ ವೈರ್ಸು, ಆ್ಯಕ್ಚುಯೇಟರ್ಸು, ಇಲ್ಲೆಲ್ಲ ನಾವು ಶೇಪ್ ಮೆಮೊರಿ ಅಲಾಯ್ಸ್ನ ನೋಡಬಹುದು. ನೆಕ್ಸ್ಟ್ ಬಂದು 4th ಆನ್ಸರ್. ಸರ್ಫೇಸ್ ಹಾರ್ಡ್ನಿಂಗ್ ಪ್ರೋಸೆಸ್ ಸೂಟಬಲ್ ಫಾರ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಯಾವುದು ಸ್ಟೇನ್ಲೆಸ್ ಸ್ಟೀಲಲ್ಲಿ ಅಂತ ಕೇಳಿದ್ದಾರೆ. ಸೊ ಸರ್ಫೇಸ್ ಹಾರ್ಡ್ನಿಂಗ್ ಅಂತ ಕರೆದಿರೋದ್ರಿಂದ ಇಲ್ಲಿ 2 ತೊಗೋಬೇಕಾಗುತ್ತೆ. ಒಂದು ಫ್ಲೇಮ್ ಹಾರ್ಡ್ನಿಂಗು, ಒಂದು ಇಂಡಕ್ಷನ್ ಹಾರ್ಡ್ನಿಂಗ್. ಅವೆರಡರಲ್ಲಿ ಯಾವುದು ಅಂತ ಕೇಳಿರೋದು. ಯು ಕ್ಯಾನ್ ಚೂಸ್ ಇಂಡಕ್ಷನ್ ಹಾರ್ಡ್ನಿಂಗ್ ಬಿಕಾಸ್ ಮೋಸ್ಟ್ ಸೂಟಬಲ್ ಅದೇನೇ ಬರುವಂಥದ್ದು. ಈವನ್ ಫ್ಲೇಮ್ ಹಾರ್ಡ್ನಿಂಗಲ್ಲೂ ಮಾಡ್ಬೋದು, ಬಟ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನಲ್ಲಿ ಯೂಸ್ ಮಾಡುವಂತಹ ಸ್ಟೀಲ್ಗೆ ಇಂಡಕ್ಷನ್ ಹಾರ್ಡ್ನಿಂಗ್ ಇಸ್ ಬೆಸ್ಟ್. ಸ್ಟೇನ್ಲೆಸ್ ಸ್ಟೀಲು ಏನು ಮಾಡ್ತಾರೆ ಇಲ್ಲಿ? ಸರ್ಫೇಸಸ್ ಹೀಟೆಡ್ ಯೂಸಿಂಗ್ ಹೈ ಫ್ರೀಕ್ವೆನ್ಸಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನೋದು ತುಂಬ ಕೀವರ್ಡ್ ಇಲ್ಲಿ ಬರೀಬೇಕಾಗುತ್ತೆ. ಅದಾದಮೇಲೆ ರ್ಯಾಪಿಡಾಗಿ ಕ್ವೆಂಚಿಂಗ್ ಮಾಡಿದ್ರೆ ಸರ್ಫೇಸ್ ಏನಾಗುತ್ತೆ? ಹಾರ್ಡ್ ಆಗುತ್ತೆ. ನೋಡಿ ಮೇಲ್ಗಡೆ ಮಾಲ್ಟೆನ್ಸೆಟಿಕ್ ಸರ್ಫೇಸ್ ಲೇಯರ್ ಬಂದು ಟಫ್ ಕೋರ್ ಒಳಗಡೆ ರಿಟೈನ್ ಆಗುತ್ತೆ. ಸೊ ದಿಸ್ ಮೆಥಡ್ ಆಫರ್ಸ್ ಪ್ರಿಸೈಸ್ ಟೆಂಪ್ರೇಚರ್ ಕಂಟ್ರೋಲ್, ಯೂನಿಫಾರ್ಮ್ ಹಾರ್ಡ್ನೆಸ್ ಬರುತ್ತೆ, ಡಿಸ್ಟಾರ್ಷನ್ ಆಗೋದಿಲ್ಲ, ಫಿನಿಶ್ ಕೂಡ ಚೆನ್ನಾಗಿ ಬರುತ್ತೆ. ಅದರಿಂದ ನಾವು ಶಾಫ್ಟ್ಸು, ಗೇರ್ಸು, ಟರ್ಬೈನ್ ಕಾಂಪೊನೆಂಟ್ಸಲ್ಲಿ ಇಂಡಸ್ಟ್ರೀಸಲ್ಲಿ ನಾವು ಸ್ಟೇನ್ಲೆಸ್ ಸ್ಟೀಲ್ನ ಇಂಡಕ್ಷನ್ ಹಾರ್ಡನ್ ಆಗಿರೋವಂಥ ಸ್ಟೇನ್ಲೆಸ್ ಸ್ಟೀಲ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜೀಸ್ನ ಲಿಸ್ಟ್ ಮಾಡಬೇಕಾಗುತ್ತೆ.
ನೀವು ಲೀಸ್ಟ್ ಮಾಡೋದಕ್ಕೆ ಯು ಕ್ಯಾನ್ ಗೆಟ್ 2 to 3 marks ಆ್ಯಂಡ್ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ ಒನ್ ಲೈನ್ ಎಕ್ಸ್ಪ್ಲನೇಷನ್ ಇಸ್ ಎನಫ್. ಸೊ ಯು ನೋ ದ್ಯಾಟ್ ವ್ಯಾಟ್ ಫೋಟೋಪಾಲಿಮರೈಸೇಷನು, ಮೆಟೀರಿಯಲ್ ಎಕ್ಸ್ಟ್ರೂಷನ್ನು, ಮೆಟೀರಿಯಲ್ ಜೆಟ್ಟಿಂಗ್, ಬೈಂಡರ್ ಜೆಟ್ಟಿಂಗ್, ಪೌಡರ್ ಬೆಡ್ ಫ್ಯೂಷನ್, ಡೈರೆಕ್ಟ್ ಎನರ್ಜಿ ಡೆಪಾಸಿಷನ್, ಶೀಟ್ ಲ್ಯಾಮಿನೇಷನ್, ಇಷ್ಟು ಟೈಪ್ಸ್ ಇದೆ. ಯಾವುದಾದ್ರೆ 3 ಎಕ್ಸ್ಪ್ಲೈನ್ ಮಾಡಿ ಒಂದು 5 ಬರಿಬಹುದು, ಸಾಕಾಗುತ್ತೆ 5 ಮಾರ್ಕ್ಸ್ಗೆ. ವ್ಯಾಟ್ ಫೋಟೋಪಾಲಿಮರೈಸೇಷನಲ್ಲಿ SLA ಟೆಕ್ನಿಕ್ ಅಂತ ಕರಿತೀವಿ. ಇದರಲ್ಲಿ UV ಲೈಟ್ ಸೋರ್ಸಿಂದ ಲಿಕ್ವಿಡ್ ಫೋಟೋಪಾಲಿಮರ್ ರೆಸಿನ್ನು ಏನಾಗುತ್ತೆ ಸಾಲಿಡಿಫೈ ಆಗಿ ಲೇಯರ್ ಬೈ ಲೇಯರ್ ಬಿಲ್ಡ್ ಆಗುವಂಥದ್ದು. ಇನ್ನು FDM ಟೆಕ್ನಾಲಜೀಸಲ್ಲಿ ಯೂಸ್ ಮಾಡುವಂಥದ್ದು ಮೆಟೀರಿಯಲ್ ಎಕ್ಸ್ಟ್ರೂಷನ್ನು. ಹಾಗಾಗಿ ಈ ಥರದ್ದು ಒಂದು 3 ಆನ್ಸರ್ನ ನೀವು ಬರೆದ್ರೆ ಯು ಕ್ಯಾನ್ ಗೆಟ್ ಎ ಗುಡ್ ಮಾರ್ಕ್ಸ್. ಇನ್ನು ಅಪ್ಲಿಕೇಶನ್ಸ್ ಆಫ್ ರೋಲಿಂಗ್ ಇದೆ. ರೋಲಿಂಗಿನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ, ಇಲ್ಲಿ ಪ್ಲೇಟ್ಸ್ ಆ್ಯಂಡ್ ಶೀಟ್ಸ್ ಅಂತ ತೊಗೊಂಡಿರೋದ್ರಿಂದ, ರೈಲ್ಸ್ ಆ್ಯಂಡ್ ಬಾರ್ಸ್ ಅಂತ ತೊಗೊಂಡಿರೋದ್ರಿಂದ ಐ ಹ್ಯಾವ್ ಟೇಕನ್ 4 ಲಿಸ್ಟ್ ಹಿಯರ್. You can split into this. It is used for the production of sheets. It is used for the production of plates, rails, bars, I-beams, automobile body panels. ಇಲ್ಲೆಲ್ಲ ನಾವು we can see the rolling application. ಸೊ ಪ್ರೆಸ್ ಕಾಂಪೊನೆಂಟ್ಸ್ ಕೇಳಿದ್ದಾರೆ, ಯಾವ್ದಾದ್ರು 2 ಎಕ್ಸ್ಪ್ಲೈನ್ ಮಾಡಬೇಕು ನೀವು. ದ ಫ್ರೇಮ್ ಅಂತ ತೊಗೊಂಡ್ರೆ ಇಟ್ ಈಸ್ ದ ಮೇನ್ ಬಾಡಿ ಆಫ್ ದ ಪ್ರೆಸ್ ವಿಚ್ ಸಪೋರ್ಟ್ಸ್ ಆಲ್ ದ ಅದರ್ ಪಾರ್ಟ್ಸ್. ಸೊ ಪ್ರೆಸ್ಸಲ್ಲಿ ಯೂಸ್ ಮಾಡುವಂತಹ ಮೇನ್ ಬಾಡಿ ಫ್ರೇಮ್ ಆಗಿರುತ್ತೆ. ಇದನ್ನು ಕ್ಯಾಸ್ಟ್ ಐರನ್ ಅಥವಾ ಸ್ಟೀಲಿಂದ ಸ್ಟ್ರೆಂತ್ಗೋಸ್ಕರ ಆ ಮೆಟೀರಿಯಲ್ಸ್ನ ಯೂಸ್ ಮಾಡಿರ್ತಾರೆ. ಅಲ್ಲಿ ಒಳಗಡೆ ಬರುವಂತಹ ಎಲ್ಲ ಫೋರ್ಸಸ್ಸನ್ನು ಕೂಡ ತಡೆಯುವಂತಹ ಕೆಪಾಸಿಟಿ ಫ್ರೇಮಿಗೆ ಬೇಕಾಗುತ್ತೆ. ಮತ್ತು ಪ್ರಾಪರ್ ಅಲೈನ್ಮೆಂಟ್ ಬಿಟ್ವೀನ್ ದ ಕಾಂಪೊನೆಂಟ್ಸ್ ಕೂಡ ಫ್ರೇಮಲ್ಲಿ ಇರಬೇಕಾಗುತ್ತೆ. ಸೊ ಎ ಸ್ಟ್ರಾಂಗ್ ಫ್ರೇಮ್ ಎನ್ಶೂರ್ಸ್ ಆಕ್ಯುರಸಿ ಆ್ಯಂಡ್ ಸ್ಟೆಬಿಲಿಟಿ ಆಫ್ ದ ಮೆಷಿನ್. ತುಂಬ ಚೆನ್ನಾಗಿರೋ ಫ್ರೇಮ್ ಯೂಸ್ ಮಾಡಿದ್ರೆ ಆಕ್ಯುರಸಿ ಮತ್ತು ಸ್ಟೆಬಿಲಿಟಿ ಬರುತ್ತೆ ಅಂತ ಬರಿಬೇಕಾಗುತ್ತೆ. ಇನ್ನು ರ್ಯಾಮಿಗೆ ಬಂದರೆ ಇಟ್ಸ್ ಎ ಇಂಪಾರ್ಟೆಂಟ್ ಪಾರ್ಟ್ ಆ್ಯಂಡ್ ಇಟ್ ಈಸ್ ಎ ಮೂವಿಂಗ್ ಪಾರ್ಟ್ ಆಫ್ ದ ಪ್ರೆಸ್. ಇದು ಮೂವ್ ಆಗುತ್ತೆ ಮೇಲೆ ಕೆಳಗಡೆ. ರ್ಯಾಮ್ ಏನು ಮಾಡುತ್ತೆ ಅಂದರೆ ಟ್ರಾನ್ಸ್ಮಿಟ್ ದ ಫೋರ್ಸ್ ಫ್ರಮ್ ಪವರ್ ಟು ದ ವರ್ಕ್ ಪೀಸ್ ಥ್ರೂ ಡೈಗೆ ನೀವೇನು ಪವರ್ ಕೊಡ್ತೀರೋ ಅದಕ್ಕೆ ಬೇಕಾಗಿರುವಂತಹ ಫೋರ್ಸನ್ನು ರ್ಯಾಮ್ ಕೊಡುತ್ತೆ. ಆ್ಯಕ್ಯುರೇಟ್ ಶೇಪಿಂಗ್ ಮತ್ತು ಫಾರ್ಮಿಂಗಿಗೆ ನಾವು ರ್ಯಾಮನ್ನು ನೋಡ್ಬೋದು. The last question is classify the classification of cutting tools. You can classify all the cutting tools. So based on number of cutting edges ಅಲ್ಲಿ ಯಾವ್ಯಾವುದಿದೆ, ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್ ಇದೆ, ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್ ಇದೆ. ಬೇಸ್ಡ್ ಆನ್ ಟೂಲ್ ಮೆಟೀರಿಯಲಲ್ಲಿ ಯಾವ್ಯಾವ ಕಟಿಂಗ್ ಟೂಲ್ ಇದೆ, ಹೈ ಸ್ಪೀಡ್ HSS ಇದೆ, ಕಾರ್ಬೈಡ್ ಟೂಲ್ಸ್ ಇದ್ದಾವೆ, ಮತ್ತು ಸಿರಾಮಿಕ್ ಟೂಲ್ಸ್ ಇದ್ದಾವೆ, ಡೈಮಂಡ್ ಟೂಲ್ಸ್ ಇದ್ದಾವೆ. ಬೇಸ್ಡ್ ಆನ್ ಟೈಪ್ ಆಫ್ ಆಪ್ರೇಷನ್ನು, ಇಫ್ ಯು ಆರ್ ಡೂಯಿಂಗ್ ಟರ್ನಿಂಗ್ ಆಪ್ರೇಷನ್ ಅದಕ್ಕೆ ಟರ್ನಿಂಗ್ ಟೂಲ್ಸ್ ಅಂತ ಕರಿತೀವಿ. ಸಿಮಿಲರ್ಲಿ ಡ್ರಿಲ್ಲಿಂಗ್ ಟೂಲ್ಸ್, ಮಿಲ್ಲಿಂಗ್ ಕಟರ್ಸ್, ಬೋರಿಂಗ್ ಟೂಲ್ಸ್, ಗ್ರೈಂಡಿಂಗ್ ಟೂಲ್ಸ್ ಆ ಥರ ಕರಿತೀವಿ. ಬೇಸ್ಡ್ ಆನ್ ಕನ್ಸ್ಟ್ರಕ್ಷನ್ ವಿ ಕ್ಲಾಸಿಫೈ ಇಂಟು ಸಾಲಿಡ್ ಟೂಲ್, ಟಿಪ್ ಟೂಲ್, ಇಂಡೆಕ್ಸ್ಡ್ ಇನ್ಸರ್ಟ್ ಟೂಲ್ ಅಂತ ಕರಿತೀವಿ. ಬೇಸ್ಡ್ ಆನ್ ಮೋಷನ್ನು ರೋಟರಿ ಟೂಲ್ಸ್ ಮತ್ತು ರೆಸಿಪ್ರೊಕೇಟಿಂಗ್ ಟೂಲ್ಸ್ ಅಂತ ಕರಿತೀವಿ. ಸೊ ಇಷ್ಟನ್ನು ಬರೀಬೇಕಾಗುತ್ತೆ 5 ಮಾರ್ಕ್ಸ್ಗೆ. ನೋ ನೀಡ್ ಟು ಎಕ್ಸ್ಪ್ಲೈನ್ ಈಚ್ ಆ್ಯಂಡ್ ಎವ್ರಿ ಒನ್. ಯು ಕ್ಯಾನ್ ರೈಟ್ ದಿಸ್ ಕ್ಲಾಸಿಫಿಕೇಷನ್ ಇನ್ ಅ ಲಿಸ್ಟ್ ಫಾರ್ಮ್. ಲಿಸ್ಟ್ ಥರ ಬರೆದು ಒಂದ್ರ ಕೆಳಗಡೆ ಒಂದು ಬರೆದ್ರೆ ಸಾಕಾಗುತ್ತೆ. ಇನ್ನು 10 ಮಾರ್ಕ್ಸ್ ಕ್ವಶನ್ ನೋಡೋದಾದರೆ ವಿ ಹ್ಯಾವ್ 5 ಡಿಫರೆಂಟ್ ಕ್ವಶನ್ ಆ್ಯಂಡ್ ಯು ನೀಡ್ ಟು ಆನ್ಸರ್ ಎನಿ 3 ಫ್ರಮ್ ದಿಸ್. ಸೊ ಕ್ವಶನ್ಸು ಕೆಲವೊಂದು ಡೈರೆಕ್ಟ್ ಇರುತ್ತೆ, ಕೆಲವೊಂದು ಒನ್ ಲೈನ್ ಆನ್ಸರ್ ಥರ ಇರುತ್ತೆ. ಹಾಗಾಗಿ ಯಾವ ಥರ ಅದನ್ನು ಚೂಸ್ ಮಾಡೋದು ಅನ್ನೋದು ಜಸ್ಟ್ ಬ್ರೀಫ್ ಮಾಡ್ತೀನಿ ನೋಡಿ. ಎಂಜಿನ್ ಕಾಂಪೋನೆಂಟ್ಸ್ಗೆ ಸ್ಟ್ರೆಂತು ಮತ್ತು ಹಾರ್ಡ್ನೆಸ್ ಬರೋದಕ್ಕೋಸ್ಕರ ಯಾವ ಹೀಟ್ ಟ್ರೀಟ್ಮೆಂಟ್ ಚೂಸ್ ಮಾಡ್ತೀರಿ, ಅದ್ರದ್ದು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ಮತ್ತು ಏನು ಪ್ರಾಪರ್ಟಿ ಚೇಂಜ್ ಆಗುತ್ತೆ ಅನ್ನೋದನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಈ ಟ್ರೀಟ್ಮೆಂಟ್ ನೀಟಾಗಿ ಓದಿದರೆ ಯು ಕ್ಯಾನ್ ಈಸಿಲಿ ಗೆಟ್ ಸರ್ಫೇಸ್ ಹಾರ್ಡ್ನೆಸ್ಸು ಮತ್ತು ಸ್ಟ್ರೆಂತ್ ಎರಡೂ ಬೇಕು. ಸೊ ಸರ್ಫೇಸ್ ಮಾತ್ರ ಹಾರ್ಡ್ ಆಗಿರಬೇಕು ಅನ್ನೋದನ್ನು ತಿಳ್ಕೊಂಡು ಯು ಕ್ಯಾನ್ ಈಸಿಲಿ ಗೆಸ್. ಸೊ ನೋಡಿ, ಸರ್ಫೇಸ್ ಹಾರ್ಡ್ನಿಂಗ್ ಪ್ರೋಸೆಸ್ ಅಥವಾ ಕೇಸ್ ಹಾರ್ಡ್ನಿಂಗ್ ಪ್ರೋಸೆಸ್ ಅಂತ ಏನು ಕರಿತೀವಿ, ಸ್ಟ್ರೆಂತು ಮತ್ತು ಸರ್ಫೇಸ್ ಎರಡೂ ಹಾರ್ಡ್ ಆಗಬೇಕು ಅಂದರೆ ಯು ನೀಡ್ ಟು ಟೇಕ್ ಅಪ್ ಕೇಸ್ ಹಾರ್ಡ್ನಿಂಗ್ ಪ್ರೋಸೆಸ್, ಅದನ್ನು ತೊಗೋಬೇಕಾಗುತ್ತೆ. ಸೊ ಇಲ್ಲಿ ಯಾವುದೋ ಪ್ಯಾಟ್ರನ್ ಬಗ್ಗೆ ಕೇಳಿದ್ದಾರೆ, ಯಾವ್ಯಾವ ಅಲಾಯನ್ಸ್ ಯೂಸ್ ಮಾಡ್ತೀರಾ, ಯಾವ ಪ್ಯಾಟರ್ನ್ ಮೆಟೀರಿಯಲ್ನ ಸೆಲೆಕ್ಟ್ ಮಾಡ್ತೀರಾ, ಕೊಟ್ಟಿರುವಂತಹ ಒಂದು ಸಿಚುವೇಶನ್ಗೆ ಎಕ್ಸಾಂಪಲ್ ಸಮೇತ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಐ ವಿಲ್ ಎಕ್ಸ್ಪ್ಲೈನ್ ಈಚ್ ಆ್ಯಂಡ್ ಎವ್ರಿ ಟಾಪಿಕ್ಸ್. ಒಂದೊಂದು ಲೈನ್ ಆನ್ಸರ್ ಅಷ್ಟೇ ಇಲ್ಲ, 2 ಮಾರ್ಕ್ಸ್ 1 ಮಾರ್ಕ್ಸ್ ಇರುತ್ತೆ. ಕಾರ್ ಬಾಡಿ ಪ್ಯಾನಲ್ಸ್ಗೆ ಯಾವ ಶೀಟ್ ಮೆಟಲ್ ಆಪ್ರೇಷನ್ಸ್ನ ಯೂಸ್ ಮಾಡ್ತೀವಿ ಮತ್ತು ಯಾವ ಗೇಜ್ ಯೂಸ್ ಮಾಡ್ತೀವಿ ಜಸ್ಟಿಫೈ ಮಾಡಿ ಅಂತ ಕೇಳಿದ್ದಾರೆ. ಇನ್ನು ಡ್ರಿಲ್ಲಿಂಗ್ ಮಿಷಿನ್ ಆಪ್ರೇಷನ್ಸ್ ಈಸಿ ಇದು. ಯು ಕ್ಯಾನ್ ಈಸಿಲಿ ರೈಟ್ ಆಪ್ರೇಷನ್ಸ್ ಆಫ್ ದ ಡ್ರಿಲ್ಲಿಂಗ್ ಮಿಷಿನ್ಸ್ ವಿತ್ ದ ಡೆಫಿನೇಷನ್ ಆ್ಯಂಡ್ ದ ಡ್ರಾಯಿಂಗ್. ಪ್ರತಿಯೊಂದ್ರದ್ದು ಪರ್ಪಸ್ ಬರೀರಿ, ಒಂದು ಸ್ವಲ್ಪ ಈಸಿಯಾಗಿರೋ ಸ್ಕೆಚಸ್ ಬರೀರಿ ಅಂತ ಕೇಳಿದ್ದಾರೆ. ಸಿನ್ಸ್ ರಿಮೆಂಬರ್ ಇಟ್ ಈಸ್ 10 ಮಾರ್ಕ್ಸ್ ಕ್ವಶನ್, ಯು ನೀಡ್ ಟು ರೈಟ್ ಬಿಗ್ ಆನ್ಸರ್ಸ್ ಫಾರ್ ದ ಡ್ರಾಯಿಂಗ್ ಕೈಂಡ್ ಆಫ್ ಥಿಂಗ್. ಸೊ ಥ್ರೆಡ್ ಕಟ್ಟಿಂಗ್ ಯಾವ ಥರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ. ಸೊ ಥ್ರೆಡ್ ಕಟ್ಟಿಂಗ್ ಬಗ್ಗೆ ಬ್ರೀಫಾಗಿ ಓದಿರ್ತೀರಿ, ನೋಡಿರ್ತೀರಿ ಅಷ್ಟೇ. ಯು ಎಕ್ಸ್ಪ್ರೆಸ್ ವಾಟ್ ಎವರ್ ಯು ಸಾ ಇನ್ ಲೇತ್ ಮೆಷಿನ್
ಡೆಮಾನ್ಸ್ಟ್ರೇಷನ್ ಟೈಮಲ್ಲಿ ಅದನ್ನೇ ಬರೆದ್ರೆ ಸಾಕಾಗುತ್ತೆ. ಯು ಕ್ಯಾನ್ ಸಿ ಹಿಯರ್ ಹೈ ಸರ್ಫೇಸ್ ಹಾರ್ಡ್ನೆಸ್, ಕೋರ್ ಸ್ಟ್ರೆಂತ್ ಎರಡೂ ಬೇಕು ಅಂತ ಹೇಳಿದ್ರೆ ಯು ನೀಡ್ ಕಾರ್ಬರೈಸಿಂಗ್, ಯು ನೀಡ್ ಹಾರ್ಡನಿಂಗ್ ಅಗೈನ್, ಆ್ಯಂಡ್ ಯು ನೀಡ್ ಟೆಂಪರಿಂಗ್. ನೋಡಿ ಈ ಮೂರು ಪ್ರೋಸೆಸ್ಸಲ್ಲೂ ವಿ ಕ್ಯಾನ್ ಅಚೀವ್. ಯು ಕ್ಯಾನ್ ನೋಡಿ ಇಲ್ಲಿ ಸ್ಪ್ಲಿಟ್ ಮಾಡ್ಕೋಬೋದು, ಸರ್ಫೇಸ್ ಹಾರ್ಡ್ನೆಸ್ಸು ಮತ್ತು ಕೋರ್ ಸ್ಟ್ರೆಂತು ಎರಡೂ ಒಂದೇ ಅಲ್ಲ, ಡಿಫ್ರೆಂಟ್ ಅಂತ ತೊಗೊಂಡ್ರೆ ವಿ ಕ್ಯಾನ್ ಕ್ಯಾಟಗರೈಸ್ ಇಂಟು 3. ಅವ್ರು ಒಂದೇ ಪಾರ್ಟಿಗೆ ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಟೇಕ್ ಅಪ್ ಕಾರ್ಬರೈಸಿಂಗ್. ಸೊ ಕಾರ್ಬರೈಸಿಂಗ್ ಮಾಡ್ತಾರೆ ಫಸ್ಟು, ಅದಾದಮೇಲೆ ಕಾರ್ಬನ್ ಸರ್ಫೇಸ್ ಲೇಯರ್ ಮೇಲೆ ಬರುತ್ತೆ, ಅದಾದಮೇಲೆ ಸ್ಟೀಲ್ನ ಹೀಟ್ ಮಾಡಿ ಅದನ್ನು ಕೂಲ್ ಮಾಡ್ತಾರೆ ವಾಟರ್ ಅಥವಾ ಆಯಿಲಲ್ಲಿ. ತಿರ್ಗಾ ಅದ್ರದ್ದು ಬ್ರಿಟಲ್ನೆಸ್ನ ಕಡಿಮೆ ಮಾಡೋದಕ್ಕೋಸ್ಕರ, ಟಫ್ನೆಸ್ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಲೋ ಟೆಂಪರೇಚರ್ ಟೆಂಪರಿಂಗ್ ಮಾಡಿ ನೀವು ಈ ಮೂರೂ ಪ್ರೋಸೆಸ್ನ ಫಾಲೋ ಮಾಡಿದ್ರೆ ವಿಲ್ ಗೆಟ್ ಹೈ ಸರ್ಫೇಸ್ ಹಾರ್ಡ್ನೆಸ್ ಆ್ಯಂಡ್ ಕೋರ್ ಸ್ಟ್ರೆಂತ್ ಅಂತ ಕರಿತೀವಿ. ಸೊ ಸರ್ಫೇಸು ವೆರಿ ಹಾರ್ಡ್ ಆಗುತ್ತೆ, ವೇರ್ ರೆಸಿಸ್ಟೆನ್ಸ್ ಆಗುತ್ತೆ, ಕೋರು ಟಫ್ ಆಗುತ್ತೆ ಮತ್ತು ಶಾಕ್ ರೆಸಿಸ್ಟೆನ್ಸ್ ಆಗುತ್ತೆ. ಗೇರ್ಸು, ಕ್ಯಾಮ್ಸು, ಕ್ರ್ಯಾಂಕ್ ಶಾಫ್ಟು, ಅಪ್ಲಿಕೇಶನ್ಸ್. ಸೊ ಇಲ್ಲಿ ಪ್ರೋಸೆಸ್ಗಳಿಗೆ 6 ಮಾರ್ಕ್ಸ್ ಇರುತ್ತೆ, ಪ್ರಾಪರ್ಟಿ ಚೇಂಜ್ಗೆ 2 ಮಾರ್ಕ್ಸು, ಅಪ್ಲಿಕೇಶನ್ಸ್ಗೆ 2 ಮಾರ್ಕ್ಸ್ ಇರುತ್ತೆ. ಪ್ಯಾಟ್ರನ್ ಅಲೈನ್ಸ್ ಬಗ್ಗೆ ಕೇಳಿದ್ದಾರೆ, ಕೆಲವೊಂದು ಸಿಚುವೇಶನ್ ಕೊಟ್ಬಿಟ್ಟು. ನೋಡಿ, ಡೈಮೆನ್ಷನಲ್ ಆ್ಯಕ್ಯುರಸಿ ಇನ್ ಕ್ಯಾಸ್ಟಿಂಗ್ ಡಿಪೆಂಡ್ಸ್ ಆನ್ ಪ್ರಾಪರ್ ಪ್ಯಾಟರ್ನ್ ಸೆಲೆಕ್ಷನ್. ಯಾವ್ಯಾವ ಪ್ಯಾಟ್ರನ್ಸ್ ಇದ್ದಾವೆ ನಿಮಗೆಲ್ಲ ಗೊತ್ತಾಯಿದೆ. ಮೇಜರ್ಲಿ ವಿ ಯೂಸ್ ವುಡ್ ಪ್ಯಾಟ್ರನ್, ಮೆಟಲ್ ಪ್ಯಾಟ್ರನ್ ಆ್ಯಂಡ್ ಪ್ಲಾಸ್ಟಿಕ್ ಪ್ಯಾಟ್ರನ್. ಏನಕ್ಕೆ ವುಡ್ಡನ್ನು ಯೂಸ್ ಮಾಡ್ತೀವಿ? ಇಟ್ ಈಸ್ ಚೀಪ್ ಆ್ಯಂಡ್ ಈಸಿ ಟು ಶೇಪ್. ಮೆಟಲ್ಲು ಇಟ್ ಈಸ್ ಎ ಡ್ಯೂರಬಲ್ ಒನ್ ಆ್ಯಂಡ್ ಹೈ ಆ್ಯಕ್ಯುರಸಿ ಇರುತ್ತೆ ಇದರಲ್ಲಿ. ಮತ್ತು ಪ್ಲಾಸ್ಟಿಕ್ಕು ಲೈಟ್ ಆ್ಯಂಡ್ ಗುಡ್ ಫಿನಿಶ್ ಇರುತ್ತೆ. ಹಾಗಾಗಿ ಡೈಮೆನ್ಷನಲ್ ಆ್ಯಕ್ಯುರಸಿ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸರಿಯಾದ ಪ್ಯಾಟರ್ನ್ನ ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿಲ್ ಗೆಟ್ 3 ಮಾರ್ಕ್ಸ್ ಫಾರ್ ದಿಸ್. ಆ್ಯಂಡ್ ರಿಲೆವೆಂಟ್ ಅಲಾಯನ್ಸಸ್ ಬರೀರಿ. ಶ್ರಿಂಕೇಜ್ ಅಲಾಯನ್ಸ್, ಮೆಷಿನಿಂಗ್ ಅಲಾಯನ್ಸ್, ಡ್ರಾಫ್ಟ್ ಅಲಾಯನ್ಸ್ ಆ್ಯಂಡ್ ಡಿಸ್ಟಾರ್ಷನ್ ಅಲಾಯನ್ಸ್, ಅದ್ರ ಬಗ್ಗೆ ಒಂದು 2 ಪಾಯಿಂಟ್ಸ್ ಬರೀಬೇಕಾಗುತ್ತೆ. ಪ್ರಾಪರ್ ಅಲಾಯನ್ಸು ಡೈಮೆನ್ಷನಲ್ ಎರರ್ಸ್ನ ರಿಮೂವ್ ಮಾಡೋದಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ಮೆಟಲ್ ಪ್ಯಾಟ್ರನ್ಸ್ಗೆ ಈ 4 ಅಲಾಯನ್ಸ್ನ ನಾವು ಚೂಸ್ ಮಾಡಬೇಕಾಗುತ್ತೆ ಅಂತ ಬರೀಬೇಕು. ಸೊ ಯು ಕ್ಯಾನ್ ಗೆಟ್ 2 ಮಾರ್ಕ್ಸ್ ಫಾರ್ ದಿಸ್, 4 ಮಾರ್ಕ್ಸ್ ಫಾರ್ ದಿಸ್ ಆ್ಯಂಡ್ ಅಗೇನ್ 4 ಮಾರ್ಕ್ಸ್ ಫಾರ್ ದಿಸ್ ಒನ್. ಯಾವ ಒಂದು ಶೀಟ್ ಮೆಟಲ್ ಆಪ್ರೇಷನ್ಸ್ನ ಕಾರ್ ಬಾಡಿ ಪ್ಯಾನಲ್ಸ್ಗೆ ಯೂಸ್ ಮಾಡ್ತೀವಿ ನೋಡ್ಬೋದು. ಇಲ್ಲಿ ಆಪ್ರೇಷನ್ಸ್ ಇರೋದ್ರಿಂದ ಯಾವ್ದಾದ್ರು ಒಂದೇ ಬರೀಬೇಕು ಅಂತಿಲ್ಲ. ಕಾರ್ ಬಾಡಿ ಡೋರ್ಗೆ ಬೇರೆ ಥರ ಇರುತ್ತೆ, ಬಾನೆಟ್ಗೆ ಬೇರೆ ಥರ ಇರುತ್ತೆ, ಅದೆಲ್ಲ ಡಿಫ್ರೆಂಟ್ ಆಪ್ರೇಷನ್ಸ್ ಇರೋದ್ರಿಂದ ಯು ಕ್ಯಾನ್ ರೈಟ್ ಮೇಜರ್ ಏರಿಯಾಸ್ ವೇರ್. ನೋಡಿ, ಸ್ಮೂತ್ ಸರ್ಫೇಸ್ ಬೇಕು, ಸ್ಟ್ರೆಂತ್ ಬೇಕು, ಲೈಟ್ ವೆಯ್ಟ್ ಬೇಕು. ಈ 3 ಕ್ಯಾಟಗರಿನ ಇಟ್ಕೊಂಡು ಯು ಕ್ಯಾನ್ ಟೇಕ್ ಅಪ್ ಡೀಪ್ ಡ್ರಾಯಿಂಗ್. ನೋಡಿ, ಕರ್ವ್ಡ್ ಶೇಪ್ಸು, ಡೋರು ಮತ್ತು ಅಥವಾ ಹುಡ್ಸಲ್ಲಿ ಡೀಪ್ ಡ್ರಾಯಿಂಗ್ ಬೇಕು. ಎಡ್ಜಸ್ ಮತ್ತು ಫ್ಲಾಂಜಸ್ನ ಬೆಂಡ್ ಕ್ರಿಯೇಟ್ ಮಾಡೋದಕ್ಕೆ ಬೆಂಡಿಂಗ್ ಯೂಸ್ ಮಾಡ್ತಾರೆ. ಸರ್ಫೇಸ್ ಫಿನಿಷ್ನ ಚೆನ್ನಾಗಿ ಮಾಡೋದಕ್ಕೆ ಸ್ಟ್ರೆಚ್ ಫಾರ್ಮಿಂಗ್ ಯೂಸ್ ಮಾಡ್ತಾರೆ. ಹೈ ಸ್ಪೀಡ್ ಪ್ರೊಡಕ್ಷನಲ್ಲಿ ಸ್ಟ್ಯಾಂಪಿಂಗ್ ಆಪ್ರೇಷನ್ಸು ನಿಮಗೆ ಬೇಗ ಆಗಬೇಕು ಅಂದರೆ ಸ್ಟ್ಯಾಂಪಿಂಗು ಕೂಡ ಯೂಸ್ ಮಾಡ್ತಾರೆ. ಪ್ರತಿಯೊಂದು ಕಾರ್ ಬಾಡಿ ಪಾರ್ಟ್ಸು ಡಿಫ್ರೆಂಟ್ ಇರೋದ್ರಿಂದ ವಿ ಕ್ಯಾನ್ ಟೇಕ್ ಅಪ್ ದ ಡಿಫ್ರೆಂಟ್ ಆಪ್ರೇಷನ್ಸ್ ಆಲ್ ಟುಗೆದರ್. ಇನ್ನು ಶೀಟ್ ಮೆಟಲ್ ಗೇಜಸ್ ಬಂದು 0.5 to 3 mm ಬರೀರಿ. ಯು ಕ್ಯಾನ್ ರೈಟ್ ದ ಗೇಜಸ್ ಆಲ್ಸೋ, ನಂಬರು ಬರಿಬಹುದು, ಬಟ್ 0.5 to 3 mm ಸೂಟಬಲ್ ಗೇಜಸ್ ಆಗುತ್ತೆ. ಸ್ಟೀಲ್ ಅಥವಾ ಅಲ್ಯೂಮಿನಿಯಮ್ ಇಸ್ ಬೆಸ್ಟ್ ಸೂಟಬಲ್ ಫಾರ್ ಕಾರ್ ಬಾಡಿ ಪ್ಯಾನಲ್ಸ್. ಯಾಕೆ ಅದೇ ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇಟ್ ಪ್ರೊವೈಡ್ಸ್ ಗುಡ್ ಸ್ಟ್ರೆಂತ್ ಟು ವೆಯ್ಟ್ ರೇಷಿಯೋ, ಸ್ಮೂತ್ ಏರೋಡೈನಮಿಕ್ ಶೇಪು, ಹೈ ಪ್ರೊಡಕ್ಷನ್ ಎಫಿಷಿಯನ್ಸಿನ ಅಚೀವ್ ಮಾಡೋದಕ್ಕೋಸ್ಕರ. ಹಾಗಾಗಿ ಏನು ಪ್ರಾಪರ್ಟಿ ಬೇಕು, ಯಾವ್ಯಾವ ಆಪ್ರೇಷನ್ ಯೂಸ್ ಮಾಡ್ತಾರೆ, ಯಾವ ಗೇಜ್ ಯೂಸ್ ಮಾಡ್ತಾರೆ, ಜಸ್ಟಿಫಿಕೇಷನ್. ಸೊ ದ ಮಾರ್ಕ್ಸ್ ಈಸ್ ಸ್ಪ್ಲಿಟ್ಟಿಂಗ್ ಮಾಡಿ ನೀವು ಮಾರ್ಕ್ಸ್ನ ತೊಗೋಬೇಕಾಗುತ್ತೆ. ಡ್ರಿಲ್ಲಿಂಗ್ ಆಪ್ರೇಷನ್ಸ್, ಎನಿ 5 ಡ್ರಿಲ್ಲಿಂಗ್ ಆಪ್ರೇಷನ್ಸ್ ಈಚ್ ಕ್ಯಾರೀಸ್ 2 ಮಾರ್ಕ್ಸ್ ತೊಗೊಳ್ಳಿ. ಡ್ರಿಲ್ಲಿಂಗ್ ಅಂದರೆ ಏನು? ಇಟ್ಸ್ ಆಪ್ರೇಷನ್ ಆಫ್ ಮೇಕಿಂಗ್ ಸರ್ಕ್ಯುಲರ್ ಹೋಲ್ ಬೈ ರಿಮೂವಿಂಗ್ ದ ವಾಲ್ಯೂಮ್ ಆಫ್ ಮೆಟೀರಿಯಲ್. ರೀಮಿಂಗ್ ಅಂದರೆ ಆಲ್ರೆಡಿ ಡ್ರಿಲ್ ಆಗಿರೋದನ್ನ ಸೈಜ್ ಮಾಡಿ ಫಿನಿಶಿಂಗ್ ಮಾಡೋಕ್ಕೆ ಯೂಸ್ ಮಾಡುವಂಥ ಆಪ್ರೇಷನ್ನು. ಬೋರಿಂಗ್ ಅಂದರೆ ಎನ್ಲಾರ್ಜಿಂಗ್ಗೆ ಹೋಲ್ ಮಾಡುವಂಥ ಒಂದು ಆಪ್ರೇಷನ್. ಯಾವ ಟೂಲಿಂದ ಮಾಡ್ತಾರೆ ಅನ್ನೋದನ್ನು ಬರೀಬೇಕಾಗುತ್ತೆ. ಕೌಂಟರ್ ಬೋರಿಂಗ್ ಅಂದರೆ ಎಂಡ್ ಆಫ್ ದ ಹೋಲ್ನ ಸಿಲಿಂಡ್ರಿಕಲ್ ಆಗಿ ಎನ್ಲಾರ್ಜ್ ಮಾಡೋದಕ್ಕೆ ಕೌಂಟರ್ ಬೋರಿಂಗ್ ಅಂತಾರೆ. ಕೋನ್ ಶೇಪು ಆಪ್ರೇಷನ್ ಬೇಕು ಅಂದರೆ ಕೌಂಟರ್ ಸಿಂಕಿಂಗ್ ಅಂತ ಕರೀತಾರೆ. ಆ್ಯಂಡ್ ದ ಲಾಸ್ಟ್ ಕ್ವಶನ್ ಇಸ್, ನೀವು ನೋಡ್ಬೋದು ಅಲ್ಲಿ ಡಯಾಗ್ರಾಮ್ ಅಂತ ಸ್ಪೆಸಿಫೈ ಮಾಡಿರೋದ್ರಿಂದ ಯು ನೀಡ್ ಟು ಡ್ರಾ ಅ ಸಿಂಪಲ್ ಸ್ಕೆಚಸ್ ಆಫ್ ಈಚ್ ಆ್ಯಂಡ್ ಎವರಿ ಆಪ್ರೇಷನ್ಸ್. ಇದೇ ಥರ ಬರೀಬೇಕು ಅಂತ ಏನಿಲ್ಲ. ಯು ಕ್ಯಾನ್ ರೈಟ್ ಲೈಕ್ ದಿಸ್. ಒಂದು ವರ್ಕ್ ಪೀಸ್ನ ಬರೀರಿ. ವಿ ಹ್ಯಾವ್ ಎ ವರ್ಕ್ ಪೀಸ್ ಹಿಯರ್ ಆ್ಯಂಡ್ ವಿ ಹ್ಯಾವ್ ಎ ಡ್ರಿಲ್ ಬಿಟ್ ಹಿಯರ್. You can write a drill bit and show it. So this is moving and this is rotating. Work piece is fixed. So ಇಲ್ಲಿ ಹೋಲ್ ಕ್ರಿಯೇಟ್ ಆಗುತ್ತೆ. ಅದೇ ಥರ ಎನ್ಲಾರ್ಜಿಂಗ್ ಹೋಲ್ಗೂ ಕೂಡ ಸ್ವಲ್ಪ ದೊಡ್ಡ ಹೋಲ್ನ ಬರೀಬೇಕಾಗುತ್ತೆ. ಲೈಕ್ ದಿಸ್ ಯು ನೀಡ್ ಟು ರೈಟ್ ಫಾರ್ ಆಲ್ ದ 5 ಸ್ಕೆಚಸ್. ಇನ್ನು ಥ್ರೆಡ್ ಕಟ್ಟಿಂಗ್ ಏನು ಅಂತ ಬರೆದ್ರೆ ವಿಲ್ ಗೆಟ್ 2 ಮಾರ್ಕ್ಸ್ ಆ್ಯಂಡ್ ಯು ನೀಡ್ ಟು ರೈಟ್ ದ ಪ್ರೊಸೀಜರ್ ಹಿಯರ್. ಫಸ್ಟ್ ವರ್ಕ್ ಪೀಸ್ನ ಚೆಕ್ಗೆ
ಹಾಕಬೇಕು, ಕರೆಕ್ಟಾಗಿರೋ ಕಟಿಂಗ್ ಟೂಲ್ನ ಯೂಸ್ ಮಾಡಬೇಕು, ಲೀಡ್ ಸ್ಕ್ರೂ ಎಂಗೇಜ್ ಮಾಡಬೇಕು, ಲಾಂಜಿಟ್ಯೂಡಿನಲಾಗಿ ಮೂವ್ ಮಾಡಬೇಕು, ಮತ್ತು ರಿಪೀಟೆಡ್ ಪಾಸಸ್ನ ನಿಮಗೆ ಬೇಕಾಗಿರೋ ಡೆಪ್ತ್ ಬರೋ ಥರ ನೋಡ್ಕೋಬೇಕಾಗುತ್ತೆ. ಆ ಪ್ರಿಕಾಷನ್ಸ್ ತೊಗೋಬೇಕಾಗುತ್ತೆ. ಮೆಷಿನ್ ಶಾಪಲ್ಲಿ ಏನೇನು ಪ್ರಿಕಾಷನ್ಸ್ ತೊಗೋತೀರೋ ಆ ಪ್ರಿಕಾಷನ್ಸ್ ಬರೀರಿ. ಬೋಲ್ಟು, ಸ್ಕ್ರೂಸು, ಥ್ರೆಡೆಡ್ ರಾಡ್ಸಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೊ ಆನ್ಸರ್ ಈಸ್ ಸ್ಪ್ಲಿಟ್ಟಿಂಗ್. ಹಂಗಾಗಿ ಯು ಕ್ಯಾನ್ ಈಸಿಲಿ ಗೆಟ್ ಗುಡ್ ಮಾರ್ಕ್ಸ್ ಇನ್ 10 ಮಾರ್ಕ್ಸ್ ಕ್ವಶನ್ಸ್ ಆಲ್ಸೋ ಅಂತ ಹೇಳ್ತಾ, ಐ ಹೋಪ್ ಎಲ್ರಿಗೂ ಈ ಒಂದು ಸೆಷನ್ ಅರ್ಥ ಆಗಿದೆ ಅಂತ ಭಾವಿಸ್ಕೊತೀನಿ. ನಾನು ನೆಕ್ಸ್ಟು ಮಾಡಲ್ ಕ್ವಶನ್ ಪೇಪರ್ 2 ಸಾಲ್ವ್ ಮಾಡ್ತೀನಿ, ಮತ್ತು ಅದಾದಮೇಲೆ 3 ಕೂಡ ಸಾಲ್ವ್ ಮಾಡ್ತೀನಿ. ಸೊ ಇದನ್ನು ವಾಚ್ ಮಾಡಿ ಇದೇ ಥರ ಕ್ವಶನ್ಸ್ನ ರಿಪೀಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.